हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿಕೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಅಲ್ಲಿ ನೆರೆದಿರತಕ್ಕಂತಹ ಭಜನ ಮಂಡಳಿಯವರ ಭಜನೆಯ ಲಹರಿಯಲ್ಲಿ ಮುಳುಗಿ ಹೋಗಿದ್ದಾರೆ. ಕಂಡೆ ಸಖಿ ಕುಂದಿಲ್ಲದ ಕರೆ ಇಲ್ಲದ ಪೂರ್ಣ ಚಂದ್ರ ಬಿಂಬವ ಹೃದಯ ದೀಪ್ತ ರೂಪವ. ಕಂಡೆ ಸಖಿ ಮತ್ತು ಗೋಪಿಯರು ತಾವು ಶ್ರೀಕೃಷ್ಣನ ಚಂದ್ರಬಿಂಬದಂತಹ ಮುಖವನ್ನ ಕಂಡದ್ದರ ವರ್ಣನೆ. ಕುಂದಿಲ್ಲದ ಕರೆ ಇಲ್ಲದ ಪೂರ್ಣ ಚಂದ್ರ ಬಿಂಬವ. ಶ್ರೀಕೃಷ್ಣ ಕಪ್ಪು ಅಂತ ಮಾತಿದೆ. ಕೃಷ್ಣ ಕಪ್ಪು ಶ್ಯಾಮಲ ವರ್ಣ. ಚಂದ್ರಬಿಂಬದಂತೆ ಅವನ ಮುಖ ಕಾಣ್ತಾ ಇತ್ತು ಅಂತ ಈ ವರ್ಣನೆ. ಚಂದ್ರಬಿಂಬ ಯಾವ ವರ್ಣ ನಾವೇನು ಕಾಣದವರಲ್ಲ. ಕೃಷ್ಣಂದಂತೂ ಕಪ್ಪು ಅಂತ ಹೇಳಲಾಗಿದೆ. ಈ ಕಪ್ಪು ವರ್ಣ ಚಂದ್ರನ ಬಿಂಬದಂತೆ ಹೇಗೆ ಕಂಡೀತು ಅಂತನ್ನೋದನ್ನ ನಮ್ಮ ಮನಸ್ಸು ಆಲೋಚಿಸುತ್ತದೆ. ಅದಕ್ಕೆ ಉತ್ತರವನ್ನು ಪಡೆಯೋದಕ್ಕೆ ಇಷ್ಟಪಡ್ತದೆ. ಗೋಪಿಕಾ ಸ್ತ್ರೀಯರು ಯಾವ ಮುಖವನ್ನು ಕಂಡಿರಬಹುದು? ಹಾಗಾದ್ರೆ ಭಗವಂತ ಮಾನುಷ ವೇಷಧಾರಿಯಾಗಿ ಬಂದರೂ ಕೂಡ ಅವನ ನಿಜ ಸ್ವರೂಪ ಜ್ಯೋತಿ. ಆ ಜ್ಯೋತಿ ಯಾರ ಹೃದಯ ಮಾಗಿದೆಯೋ, ಪಕ್ವವಾಗಿದೆಯೋ, ಶುಚಿಯಾಗಿದೆಯೋ ಅವ್ರಿಗೆ ಕಾಣ್ತದೆ. ಶ್ರೀರಾಮನನ್ನ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಆಗಿರತಕ್ಕಂತಹ ಅಂಶವನ್ನ, ಅವತಾರ ಪುರುಷ ಆಗಿರತಕ್ಕಂತಹ ಅಂಶವನ್ನ ಕೆಲವು ಜನ ಋಷಿಗಳು ತಿಳಿದ್ರು ಅಂತ ಅನ್ನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಬಾಕಿ ಉಳಿದವರೆಲ್ಲ ತಮ್ಮಂತೆಯೇ ಒಬ್ಬ ಮನುಷ್ಯ ಅಂತಲೇ ಭಾವಿಸಿದ್ರಂತೆ. ನೋಡುವಂತಹ ದೃಷ್ಟಿಯಲ್ಲಿ ಬಹಳ ವ್ಯತ್ಯಾಸ ಬರ್ತದೆ. ದೃಷ್ಟಿಗೆ ತಕ್ಕಂತೆ ಸೃಷ್ಟಿ ಎಂದು ಒಂದು ಮಾತಿದೆ. ಈ ಪ್ರಪಂಚ ಬಹಳ ಕೆಟ್ಟದ್ದಪ್ಪ. ಪ್ರಪಂಚ ಅದು ಕೆಟ್ಟದ್ದೂ ಅಲ್ಲ, ಅದು ಒಳ್ಳೆದೂ ಅಲ್ಲ. ಅದು ಹೇಗಿರ್ಬೇಕು ಅದು ಹಾಗಿದೆ. ಅದು ಒಳ್ಳೇದಾಗೋದು ಕೆಟ್ಟದ್ದಾಗೋದು ನಮ್ಮ ದೃಷ್ಟಿಗನುಸಾರವಾಗಿ. ನಾವು ಒಳ್ಳೆಯವರಾದ್ರೆ ಎಲ್ಲರೂ ಒಳ್ಳೆಯವರೇ. ಈ ಮಾತಿನ ಬಗ್ಗೆ ವಾದ ಎತ್ತುವರು ಬರ್ತಾರೆ. ಮುಂದೆ ಪ್ರಶ್ನೋತ್ತರಗಳ ಕಾರ್ಯಕ್ರಮ ಹಾಕೋದು ಅದು ಹೇಗೆ ಸಾಧ್ಯ? ನಾವು ಒಳ್ಳೆಯವರಲ್ವೇ, ಆದ್ರೂ ಕೂಡ ಎಷ್ಟೋ ಜನ ನಾವೇನು ಮೈ ಮೇಲೆ ಬೀಳ್ತಾರಲ್ಲ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಏನೋ ಕೆಲವು ಕೆಟ್ಟತನ ಇದೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಕರ್ಮಾಂತರಗಳ ಸಂಬಂಧಗಳೆಲ್ಲ ಇರುತ್ತವೆ. ಕರ್ಮಾಂತರಗಳ ಸಂಬಂಧ ಯಾವನಿಗೋ ಯಾವುದೋ ಜನ್ಮದಲ್ಲಿ ಏನೋ ಮಾಡಿತ್ತು, ಅವನ ಜೀವಕ್ಕೆ ಅದು ನಾಟಿರುತ್ತೆ. ಅವನು ಈ ಜನ್ಮದಲ್ಲಿ ಬಂದು ಕಾಟ ಕೊಡ್ತಾ ಇರ್ತಾನೆ. ಕಾಟ ಕೊಡುವಂತೆ ಗ್ರಹಗತಿಗಳ ವ್ಯವಸ್ಥೆ ಎಲ್ಲ ಆಗಿರುತ್ತೆ. ಆ ಸಮಯಕ್ಕೆ ಸರಿಯಾಗಿ ಬಂದು ಹೊಡೆದು ಬಿಟ್ಟಿರ್ತಾನೆ. ಇದೆಲ್ಲ ದೊಡ್ಡ ದೊಡ್ಡ ಲೆಕ್ಕಾಚಾರಗಳು. ಅದನ್ನು ಕೂಡಿಸಿ ಕಳೆದು ಬಾಗಿಸಿ ಗುಣಿಸಿ ಒಂದು ಇದವಿತ್ತನ್ ಅಂತ ಸ್ಥಿತಿಗೆ ಬರಬೇಕಾದ್ರೆ ಸಾಕಷ್ಟು ಬುದ್ಧಿ ಸೂಕ್ಷ್ಮವಾಗಿರ್ಬೇಕಾಗತ್ತೆ. ಅಂತೂ ಅದು ಬಹಳ ಸತ್ಯ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡೋದಿದ್ರೆ, ಇದು ವಿಷಯ ಬೇರೆ ಕಡೆ ಹೋಯಿತು, ಆದ್ರೂ ಕೂಡ ಶುರು ಮಾಡಿದ ಮೇಲೆ ಅಲ್ವಾ ಅದನ್ನ ಪೂರ್ತಿ ಫೈಸಲ್ ಮಾಡೋಣ. ಏನಪ್ಪಾ ಅಂತಂದ್ರೆ 10 ವರ್ಷಗಳ ಹಿಂದೆ ನಾವು ಯಾರಿಗೂ ಒಂದು ಮಾತಿನಲ್ಲಿ ಚುಚ್ಚು ಬಿಟ್ಟಿರ್ತೀವಿ. ಏನೋ ಒಂದು ಮಾತು ಹೇಳಬೇಕು ಅಂತ ಮನಸ್ಸಾಯ್ತು. ಚುಚ್ಚಿ ಅವನಿಗೆ ರೇಗಿಸಿ ಆ 4 ಜನರ ಮುಂದೆ
ಅವನ ಮುಖಭಂಗ ಮಾಡಿ ಸಂತೋಷ ಪಡೋಣ ಅಂತ ಹೇಳ್ತಕ್ಕಂಥ ಒಂದು ಕ್ರೂರ ತಮಾಷೆ ಮಾಡಬೇಕು ಅಂತ ಅವನಿಗೆ ಮನಸ್ಸಾಯ್ತು. ಅಂದ್ಬಿಟ್ಟ. ಸುತ್ತ ಇರುವವರೆಲ್ಲ ನಕ್ಕರು. ಅನಿಸ್ಕೊಂಡವನಿದ್ದಾರಲ್ಲ ಅವನು ಕೇಳಿಸ್ಕೊಂಡ. ಅವನ ಜೀವದ ಒಳಗೆ ಹೋಯ್ತು. ಅವನಿಗೆ ಅವತ್ತಿನ ದಿವಸ ಪ್ರತಿಯಾಗಿ ಉತ್ತರ ಕೊಡೋದಕ್ಕೆ ಸೇರಿ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಕೆಲವು ಸತಿ ತಕ್ಷಣ ಪ್ರತ್ಯುತ್ಪನ್ನ ಮತಿ ಅಂತ ಹೇಳ್ತಾರಲ್ಲ, ಅದು ಇರೋದಿಲ್ಲ. ಆದ್ರಿಂದ ಅವನು ಆ ನೋವನ್ನು ತಿಂದುಕೊಂಡು ಹೊರಟೋಗ್ತಾನೆ. ಮನೆಗೆ ಹೋಗ್ತಾನೆ. ರಾತ್ರಿ ಹೊರಡ್ತಾನೆ. 4 ಜನ ಮುಂದೆ ಇವನು ಹೀಗೊಂದು ಬಿಟ್ಟಲ್ಲ, ಹೀಗೊಂದು ಬಿಟ್ಟಲ್ಲ, ಹೀಗೊಂದು ಬಿಟ್ಟಲ್ಲ ಕೊರಗ್ತಾ ಇರ್ತಾನೆ. ಕೊರಗ್ತಾ 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 ಅದು ಬೆಳೀತಾ ಇರ್ತದೆ. ಅವನು ಕಂಡಾಗಲೆಲ್ಲ ಕೆಂಡದಂತ ಕೋಪ ಬರ್ತಾ ಇರುತ್ತೆ. ಯಾಕಾದ್ರೂ ಮಾಡಿ ಇವನಿಗೊಂದು ಸಮಯ ಸಾಧಿಸಿ ಅದನ್ನು ತೀರಿಸಬೇಕು. ಇವನು ಹೇಳಿದವನಿದ್ದಾನಲ್ಲ, ಏನು ಆನಂದ ಅವನಿಗೆ ಇಂಥದ್ದೊಂದು ಪ್ರತಿಭಾನ್ವಿತವಾದ ಕಾರ್ಯವನ್ನು ಮಾಡಿ ಗೆದ್ದುಬಿಟ್ಟೆ ಅಂತ ತಿಳ್ಕೊಂಡಿರ್ತಾನೆ. ಆಮೇಲೆ ಮರ್ತು ಬಿಡ್ತಾನೆ. ಏಕೆಂದ್ರೆ ಅವನಿಗೇನು ಅದ್ರ ನೋವಿಲ್ಲ. ಸುಮಾರು 10 ವರ್ಷ ಕಳೆದ ಮೇಲೆ ಒಂದು ಸಂದರ್ಭ ಸಿಗ್ತದೆ. ಆ ನೊಂದವನಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಸಂದರ್ಭ ಸಿಗ್ತದೆ. ಇವನು ಎದುರಾಗ್ತಾನೆ. 4 ಜನ ಇರ್ತಾರೆ. ಯಾವುದೋ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣವಾಗುತ್ತೆ. ಆ ಸನ್ನಿವೇಶದಲ್ಲಿ ನೊಂದವನಿಗೂ ಒಂದು ಮಾತನ್ನು ಕೊಡಬೇಕು ಅಂತನ್ನೋದು ಹೊಳಿತದೆ. ಕೊಡ್ತಾನೆ ಒಂದು ಮಾತು. ಅವನು ಆಡಿದ ಮಾತು, ಇವನು ಆಡಿದ ಮಾತು. ಮಾತಿಗೆ ಮಾತಿನ ಮೂಲಕವೇ ಪ್ರತಿಕ್ರಿಯೆ. ಮುಯಿಗೆ ಮುಯಿ, ಅಲ್ಲಿಗೆ ಸಂದಿತು. ಈಗ ಅನ್ಸ್ಕೊಂಡವನಿದ್ದಾನಲ್ಲ, ಅಷ್ಟೊತ್ತಿಗಾಗಲೇ ಬಹಳ ಒಳ್ಳೆಯವನಾಗ್ಬಿಟ್ಟಿದ್ದ ಅವನು. ಹೇಗೆ ರಾಮಕೃಷ್ಣ ವಚನ ವೇದ ಕೇಳಿ 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 ಅವನು ಒಬ್ಬ ಸಾಧು ಪುರುಷನಾಗಿಬಿಟ್ಟಿದ್ದಾನೆ. ಈಗ ಆಡಿದ್ದೆಲ್ಲ ನೋಯಿಸಬಾರದು, ಮಾತನ್ನು ಕೂಡ ನೋಯಿಸಬಾರದು, ಮನಸ್ಸನ್ನು ಕೂಡ ನೋಯಿಸಬಾರದು, ಕೃತಿಯನ್ನು ಕೂಡ ನೋಯಿಸಬಾರದು ಅಂತ ಹೇಳ್ತಕ್ಕಂಥ ಕೆಲವು ಆದರ್ಶಗಳನ್ನು ತನ್ನ ಜೀವನದಲ್ಲಿ ಪರಿಪಾಲಿಸಿಕೊಂಡು ಬರ್ತಾ ಇದ್ದಾನೆ. ಆದ್ರಿಂದ ಒಬ್ಬ ಸಜ್ಜನನಾಗಿಬಿಟ್ಟಿದ್ದಾನೆ. ಅವನು ಪಾಡಿಗೆ ಅವನು ಸಜ್ಜನನಾಗಿದ್ದಾನೆ. ಸುತ್ತಮುತ್ತ ನೋಡುವವರು ಕೂಡ ಅವನು ಸಜ್ಜನ ಅಂತ ಮಾತನ್ನು ಒಪ್ಪಿಕೊಳ್ತಾ ಇದ್ದಾರೆ. ಆದ್ರೆ ಅವನಿಗೆ ಇದೊಂದು ತೊಂದರೆ ಬಂದ್ಬಿಟ್ಟಿದೆ. 4 ಜನರ ನಡುವೆ ಒಳ್ಳೆ ಪ್ರಬಲವಾದಂತಹ ಒಂದು ಮುಖಭಂಗದ ಕಾರ್ಯಕ್ರಮ ನಡೆದುಬಿಟ್ಟಿದೆ. ಈಗ ಅವನು ಮನಸ್ಸಲ್ಲೇ ನಾನು ಇಷ್ಟು ಒಳ್ಳೆಯವನಾಗಿದ್ದೇನೆ, ಯಾರಿಗೂ ನಾನು ತೊಂದರೆ ಮಾಡಲಿಲ್ಲ, ಮನಸ್ಸಲ್ಲೂ ಕೂಡ ಕೆಟ್ಟದಾಗಿ ಭಾವಿಸಿಲ್ಲ, ಬಾಯಿಗೂ ಕೂಡ ಕೆಟ್ಟದಾಗಿ ಮಾತಾಡಲಿಲ್ಲ, ಅವನಿಗೇನು ನಾನು ತೊಂದರೆ ಕೊಡೋಕೆ ಬರಲಿಲ್ಲ, ಅವನ ಗಂಟನ್ನು ಕಲಿಸೋದು ನನಗೇನು ಹೋಗಲಿಲ್ಲ. ಅಂತಾದರೂ ಕೂಡ ಅವನು ನನಗೆ ಈ ತರ ನಾನು ಅನುಭವದೆ ನೋಡಿ. 10 ವರ್ಷಗಳ ಹಿಂದಿನ ಕಥೆ ಲೆಕ್ಕ. 10 ವರ್ಷಗಳ ಹಿಂದೆ ನಮಗೆ ಎತ್ತೆತ್ತ ಹೋಗ್ಬಿಟ್ಟಿರ್ತದೆ, ಮತ್ತೆ ಹೋಗ್ಬಿಟ್ಟಿರ್ತದೆ. ಆಗಿರುವಾಗ ಜನ್ಮಾಂತರಗಳ ಕಥೆ ಎಲ್ಲ ನಮ್ಗೆ ಎಲ್ಲಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ನೋಡಿ, ಕೆಲವರು ಮುಖ ಕಂಡ್ರೆ ನಮ್ಗೆ ಏನೋ ಒಂಥರ ಆತ್ಮೀಯತೆ ಬರುತ್ತೆ. ಸುಮ್ಮನೆ ಕೆಲವರು ಮುಖ ಕಂಡ್ರೆ ಎರಡು ಹಾಗೆ ಹಾಕೋಣ ಅಂತಾರೆ. ಈಗ ಅನಿಸೋದು ಯಾತಕ್ಕೆ? ಎಲ್ಲರೂ ಮನುಷ್ಯರಲ್ಲೇ ಇಲ್ಲ. ಅವನು ಮಾಡಿದ್ದೇನೋ ಒಂದಿರುತ್ತೆ, ಈ ಜೀವಕ್ಕೆ ತಗುಲಿರುತ್ತದೆ. ಜೀವದ ಗತಿ, ಕರ್ಮದ ಗತಿ ಬಹಳ ಗಹನವಾದದ್ದು. ಗಹನ ಕರ್ಮಣೋ ಗತಿ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಗಹನ ಅಂದ್ರೆ ಆಳವಾದದ್ದು, ಯಾರು ಅರಿಯಲಾರದ್ದು ಅಂತ. ಆದ್ರಿಂದನೇ ನಮ್ಮ ಮನೆಗಳಲ್ಲಿ ನಾವು ಸೇರ್ಕೊಂಡಿರ್ತಕ್ಕಂಥದ್ದು ಯಾರ್ಯಾರ ಜೊತೆ ಸೇರ್ಬೇಕು, ಯಾರ್ಯಾರ ಮಕ್ಕಳಾಗಿ ಹುಟ್ಟಬೇಕು, ಯಾರ್ಯಾರ ಮಕ್ಕಳಾಗಿ ಹುಟ್ಟಿ ಸುಖ ಕೊಡಬೇಕು, ಯಾರ್ಯಾರ ಮಕ್ಕಳಾಗಿ ಹುಟ್ಟಿ ದುಃಖ ಕೊಡಬೇಕು, ಇತ್ಯಾದಿ ಎಲ್ಲ ವ್ಯವಸ್ಥೆ ಇದೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮ್ಮ ಬುದ್ಧಿಯಲ್ಲಿ ಏನು ಅನಿಸ್ತದೆ ಅಂತನ್ನೋದು ಯಾತಕ್ಕೆ? ಅದು ನಮ್ಮ ಜನ್ಮಾಂತರಗಳ ಸಂಸ್ಕಾರಗಳ ಫಲ ಅಂತ ಹೇಳಿದೆ. ಹಾಗೆಯೇ ಇಲ್ಲಿ ಗೋಪಿಕಾ ಸ್ತ್ರೀಯರ ಜನ್ಮಾಂತರಗಳ ಸಂಸ್ಕಾರ ಎಂಥದ್ದು ಅಂದ್ರೆ ಭಗವತ್ ಪ್ರೇಮ. ಜನ್ಮಾಂತರಗಳಿಂದ ಹಾಗೆ ನೋಡಿದ್ರೆ ಒಂದು ಮಾತಿದೆ, ಏನು ಅಂತ ಹೇಳಿದ್ರೆ, ಆ ಬೃಂದಾವನದಲ್ಲಿ ಜನ್ಮ ತಾಳಿದಂತಹ ಎಲ್ಲ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನನ್ನ ಅಷ್ಟೊಂದು ಪ್ರೇಮಿಸಲಿಲ್ಲ. ಕೆಲವಾರು ಜನ ಗೋಪಿಕಾ ಸ್ತ್ರೀಯರು ಮಾತ್ರ ನೆನಪಿಟ್ಕೊಂಡಿರಬೇಕು. ಆ ಗೋಪಿಕಾ ಸ್ತ್ರೀಯರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಮಾತಿದೆ. ರಾಮಾಯಣ ಕಾಲದಲ್ಲಿ ಕಾಡಿನಲ್ಲಿ ಋಷಿಮುನಿಗಳು ಭಗವನ್ ನಾಮಸ್ಮರಣೆ ಮಾಡಿಕೊಂಡು ಧ್ಯಾನ ಜಪ ಮಾಡಿಕೊಂಡು ಕೊನೆಗೂ ಕೃತಾರ್ಥರಾಗದೇನೇನೆ ಹೋದ್ರಲ್ಲ, ಅವರೆಲ್ಲ ಶ್ರೀರಾಮನನ್ನು ಕೇಳಿದ್ರು, ನಮಗೆ ಏನು ಸಿಗ್ಲಿಲ್ವಲ್ಲ ಅಂತ ಎದೆ ಮುಟ್ಟಿ ಕೇಳ್ಕೊಂಡ್ರು. ಎದೆ ಒಳಗೆ ಸಿಗ್ಬೇಕು ನಮಗೆ.
ಹೊಟ್ಟೆಗೆ ಸಿಕ್ಕುವಂತಹ ವಿಚಾರವೇ ಬೇರೆ, ಎದೆಗೆ ಸಿಕ್ಕುವಂತಹದ್ದೊಂದು ಇರುತ್ತೆ. ಎದೆಗೇನ್ ಸಿಗ್ಬೇಕು? ಭಗವತ್ ಪ್ರೇಮ, ಮನುಷ್ಯ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಕೆಲವು ಕಾಲದ ಮಟ್ಟಿಗೆ ನಮಗೊಂದು ಬಗೆಯ ಸಮಾಧಾನವನ್ನು ಕೊಡ್ತದೆ. ತಾಯಿಗೆ ಮಕ್ಕಳ ಪ್ರೀತಿ ಅಂತ ಹೇಳ್ತಾರೆ, ಮಕ್ಕಳ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು, ಮಕ್ಕಳಿಗೆ ತಾಯಿ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಕೆಲ ಮಟ್ಟಿಗೆ ತೃಪ್ತಿ ಕೊಟ್ಟಿತ್ತು. ಆಮೇಲೆ ದೊಡ್ಡವರಾದ ಮೇಲೆ ಆ ತಾಯಿಯ ಪ್ರೀತಿಯು ಕೂಡ ಅವರಿಗೆ ಸಾಕಾಗುವುದಿಲ್ಲ. ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತಾರೆ ನೋಡಿ. ಕೆಲವರು ಶ್ರೀರಾಮಕೃಷ್ಣಾಶ್ರಮಕ್ಕೆ ನೇರವಾಗಿ ಬಂದ್ಬಿಡ್ತಾರೆ. ಅದು ಆ ಮಹಾಪ್ರೀತಿಯನ್ನ ಬಯಸಿ ಬರ್ತಕ್ಕಂಥದ್ದು. ಆ ಜೀವ ಮಹಾಪ್ರೀತಿಯನ್ನು ಬಯಸ್ಕೊಂಡು ಬರ್ತದೆ. ಮಹಾಪ್ರೀತಿ, ಮಹಾಪ್ರೇಮ, ಅದರೊಳಗೆ ಮಾತ್ರವೇ ನಿಜವಾದ ಆನಂದ ಇರುವುದು. ನಿಷ್ಕಲ್ಮಶವಾದ, ನಿಷ್ಕಾಮವಾದಂತಹ ಪ್ರೇಮದಲ್ಲಿ ಮಾತ್ರವೇ ನಿಜವಾದ ಆನಂದ ಇರುವಂತಹದ್ದು. ಯಾವುದೇ ಬಗೆಯ ಕೊಟ್ಟು ಕೊಡುವ ವ್ಯವಹಾರ ಇರುವಂತಹ ಪ್ರೀತಿ ಇದೆಯಲ್ಲ, ಅದರಲ್ಲಿ ಕಿಂಚಿತ್ತೂ ಕೂಡ ನಿಜವಾದ ಆನಂದ ಇರೋದಿಲ್ಲ. ಪರಮಾತ್ಮನಲ್ಲಿ ಮಾತ್ರವೇ ಆ ಪ್ರೇಮ ಇರೋದಕ್ಕೆ ಸಾಧ್ಯ. ಯಾಕೆಂದ್ರೆ ಅವನಿಗೆ ನಮ್ಮಿಂದ ಏನೂ ಆಗ್ಬೇಕಾಗಿಲ್ಲ, ಆದ್ರೂ ಅವನು ಕೊಡ್ತಾ ಇರ್ತಾನೆ. ಆದ್ರಿಂದ ನಮಗೂ ಕೂಡ ಅವನಿಂದ ಒಂದು ವ್ಯವಹಾರದ ಒಂದು ಕಾರ್ಯಕ್ರಮವನ್ನೇನು ಇಟ್ಕೊಳ್ತೇನೆ, ಅವನಿಂದ ಮನೆ ಆಗ್ಬೇಕು, ಕಾರ ಆಗ್ಬೇಕು, ಅಥವಾ ಸಕಾಮ ಪ್ರೇಮ ಅಂತ ಹೇಳ್ತಾರೆ, ಸಕಾಮ ಭಕ್ತಿ ಅಂತ ಹೇಳ್ತಾರೆ. ಅಂತದ್ದು ಯಾವುದನ್ನು ಇಟ್ಕೊಳ್ತೇವೆ. ನಿಷ್ಕಾಮ ಪ್ರೇಮವನ್ನು ನಾವು ಭಗವಂತನೊಂದಿಗೆ ಬೆಳೆಸ್ಕೊಂಡ ಪಕ್ಷದಲ್ಲಿ ಅದು ಸಿಗ್ತದೆ. ಆದರೆ ಈ ರಾಮಾಯಣ ಕಾಲದ ಋಷಿಗಳು ಅಷ್ಟೊಂದು ತಪಸ್ಸು ಮಾಡಿದರೂ ಕೂಡ ಅವರ ಹೃದಯ ಶುಷ್ಕವಾಗಿಯೇ ಇತ್ತು. ಯಾವ ಒಂದು ಪ್ರೇಮ ಅಂತ ಹೇಳ್ತಕ್ಕಂಥ ಅದು ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ರಾಮನನ್ನು ಕೇಳ್ತಾರೆ, ರಾಮ ನಮ್ಮ ಗತಿ ಏನು? ಬನ್ನಿ, ಮುಂದೆ ನಾನು ಶ್ರೀಕೃಷ್ಣಾವತಾರವನ್ನು ತಾಳುವವನಿದ್ದೇನೆ, ಅಲ್ಲಿ ಬನ್ನಿ, ಗೋಪಿಕಾ ಸ್ತ್ರೀಯರಾಗಿ ಬನ್ನಿ. ಸ್ತ್ರೀಯರಾಗಿ ಯಾಕೆ ಹುಟ್ಟಬೇಕಾಗಿತ್ತು ಆ ಋಷಿಗಳು? ಸತ್ಯವಾಗಿ ಹೇಳ್ತೇನೆ, ನಿಜವಾದ ಒಂದು ಪ್ರೀತಿ, ಭಕ್ತಿ, ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಸ್ತ್ರೀ ವ್ಯಕ್ತಿತ್ವದಲ್ಲಿ ಪ್ರಕಟವಾಗುವ ರೀತಿಯಲ್ಲಿ ಯಾರಿಂದಲೂ ಕೂಡ ಪ್ರಕಟವಾಗಲು ಸಾಧ್ಯವೇ ಇಲ್ಲ. ಪುರುಷರಲ್ಲೂ ಕೂಡ ಅಲ್ಲೊಬ್ರು ಇಲ್ಲೊಬ್ರು ಅಪರೂಪಕ್ಕಿರಬಹುದು, ಆದರೆ ಸ್ತ್ರೀಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಇದೆ. ಅದರ ದಾಟ್ಕಿರಲಿಲ್ಲ ಅಂತ ಹೇಳಬಹುದು. ಇದ್ದಾರೆ, ಏನು ಅದ್ರ ಬಗ್ಗೆ ಸಂಶಯ ತಾಳ್ಬೇಡಿ. ಅವರು ಇರಬೇಕು. ಅಯ್ಯೋ ಅವರಿದಾರಲ್ಲ, ಅವರೊಂದು ಇಲ್ಲೇ ಹೋಗಿದ್ದಿ, ಜಗತ್ತು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ಬೇಡಿ. ಅವರಿಗೂ ಒಂದು ಸ್ಥಾನ ಇದೆ. ಎಷ್ಟೆಷ್ಟು ತೊಂದರೆ, ಕೀಟ್ಲೆ, ತಾಪತ್ರೆ ಕೊಟ್ಟರು ಅಷ್ಟಷ್ಟು ನಮಗೆ ಆನಂದ, ಪ್ರೀತಿ, ಭಕ್ತಿ, ಶ್ರದ್ಧೆ, ನಮ್ಮ ಸ್ಥಿರತೆ ಇವುಗಳೆಲ್ಲ ಬಲಿಷ್ಠವಾಗೋದಕ್ಕೆ ಸಹಾಯವಾಗ್ತದೆ. ಪ್ರತಿಭಟನೆಯನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳೋದು ಒಂದೇ ಉಪಾಯ ವಿನಃ ಆ ಪ್ರತಿಭಟನೆಗಳನ್ನು ಹೋಗಲಾಡಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯ ಉಪಾಯ ಅಲ್ಲವೇ ಅಲ್ಲ. ಇದೊಂದು ದೊಡ್ಡ ಮಾತಿದೆ. ನಾವು ನಿಜಕ್ಕೂ ಕೂಡ ಬಲಿಷ್ಠ ಆಗುವುದು ಯಾವಾಗ ಅಂತಂದ್ರೆ ಆ ಪ್ರತಿಭಟನೆಯ ಒಂದು ವಾತಾವರಣದಲ್ಲಿಯೇ ವಿಶೇಷವಾಗಿ. ಇದು ಇನ್ನೊಂದು ಕಥೆ ಇರುತ್ತೆ, ಅದನ್ನೇ ನಾನು ಎಷ್ಟು ಬೇಕಾದ್ರೂ ಬೆಳೆಸ್ಕೊಂಡು ಮಾತಾಡ್ಕೊಂಡು ಹೋಗಬಲ್ಲೆ, ಅದೇ ವಿಷಯ ಬೇರಾಗ್ತಿರ್ತದೆ. ಅಂತೂ ಇಲ್ಲಿ ಭಕ್ತಿಯ ಹೇಳ್ತಕ್ಕಂಥದ್ದು ಸ್ತ್ರೀಯರಲ್ಲಿ ವಿಶೇಷವಾಗಿ ಇರುತ್ತದೆ, ಸಹಜವಾಗಿ ಇರುತ್ತದೆ. ಆದ್ರಿಂದ ಸ್ತ್ರೀ ಜನ್ಮವನ್ನ ಆ ಋಷಿಮುನಿಗಳಿಗೆ ಅನುಗ್ರಹಿಸಿರ್ತಾನೆ ಶ್ರೀರಾಮ. ಈ ರೀತಿಯಲ್ಲಿ ಬಂದಂತಹ ಆ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನ ಚಂದ್ರಬಿಂಬ ಸದೃಶವಾದಂತಹ ಮುಖವನ್ನ ಕಂಡು ಆನಂದ ಪಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಈ ಕವಿಗಳು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಈ ಮಾತನ್ನು ಕೇಳಿ ಪರಮಹಂಸರು ಗಾಢ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ ಅಂತ ಮಾಸ್ಟರ್ ಮಾಷಿಯ ಬರಿತಾ ಇದ್ದಾನೆ. ಕೀರ್ತನೆ ಮುಂದುವರಿತಲೇ ಇದೆ. ಈ ನಡುವೆ ಪರಮಹಂಸರು ಈಗ ಪ್ರಕೃತಿಸ್ಥರಾಗ್ತಾ ಇದ್ದಾರೆ, ಅಂದ್ರೆ ಶರೀರ ಪ್ರಜ್ಞೆಗೆ ಮರಳಿ ಬರ್ತಾ ಇದ್ದಾರೆ. ಭಾವದಿಂದ ತುಂಬಿ ತುಳುಕಾಡುತ್ತಾ ಇದ್ದಕ್ಕಿದ್ದ ಹಾಗೆ ನಿಂತುಕೊಂಡಿದ್ದಾರೆ. ಪ್ರೇಮೋನ್ಮತ್ತ ಗೋಪಿಯರ ಹಾಗೆ ನಿಂತಿದ್ದಾರೆ. ಶ್ರೀಕೃಷ್ಣನ ರೂಪವರ್ಣನೆ ಮಾಡ್ತಾ ಮಾಡ್ತಾ ಕೀರ್ತನಕಾರರೊಡನೆ ಆಶುಕವಿತೆ ಮಾಡಿ ಹಾಡ್ತಾ ಇದ್ದಾರೆ. ಯಾರದೇ ಸಖಿ ದೋಷವಿದೋ ಮತ್ತಾರದೆ, ಅವನಿಗಾಗಿಯೇ ಮರುಳುಗೊಳ್ಳುವ ನನ್ನ ಈ ಮನಸ್ಸಿನ ದೋಷವೋ, ನನ್ನನ್ನು ಈ ತರ ಮರುಳುಗೊಳಿಸುವ ಅವನ ರೂಪದ ದೋಷವೋ, ಯಾರದೇ ಸಖಿ, ಯಾರದೇ ದೋಷವಿದು ಇನ್ನಾರದೆ ಅಂತ ಹೇಳ್ತಾ ಇನ್ನೊಂದು ಸಣ್ಣ ಆಶು ಕವಿತೆಯನ್ನು ಮಾಡಿ ಶ್ರೀರಾಮಕೃಷ್ಣ ಹಾಡ್ತಾ ಇದ್ದಾರೆ. ಸಕಲ ಭುವನ ವಿದುಷಾಮಯ
ಗಿರಿಧರನೆನ್ನಯ ಪ್ರಾಣ ಪ್ರಿಯ ಸಕಲ ಭುವನ ವಿದುಷಾಮಮಯ ಗಿರಿಧರನೆನ್ನಯ ಪ್ರಾಣ ಪ್ರಿಯ ಸಕಲ ಭುವನ ವಿದುಷಾಮಮಯ ಗಿರಿಧರನೆನ್ನಯ ಪ್ರಾಣ ಪ್ರಿಯ ಗಿರಿಧರನೆನ್ನಯ ಪ್ರಾಣ ಪ್ರಿಯ ಸಕಲ ಭುವನ ವಿದುಷಾಮಮಯ ಗಿರಿಧರನೆನ್ನಯ ಪ್ರಾಣ ಪ್ರಿಯ. ಭಜನೆ ಎಂಥ ಆನಂದವನ್ನು ಕೊಡಬಲ್ಲದು ಅಂತಂದ್ರೆ ನನಗೆ ಈ ನಡುವೆ ಅದೆಷ್ಟು ಅರಿವಾಗಿದೆ ಅಂತಂದ್ರೆ ಒಳಗಡೆ ಈ ಭಾಷಣ ಇತ್ಯಾದಿ ಏನು ಮಾಡೋದೇ ಬೇಡ, ಸರಿಯಾಗಿ ತಾಳಬದ್ಧವಾಗಿ ಶ್ರುತಿಬದ್ಧವಾಗಿ ಹಾಡ್ತಕ್ಕಂಥ ಒಂದು ಅಷ್ಟು ಜನರನ್ನ ಕರೆದುಕೊಂಡು ಕರ್ನಾಟಕದಾದ್ಯಂತ ಸಂಚರಿಸುತ್ತ ನಾಮ ಸಂಕೀರ್ತನೆಯ ಲಹರಿಯನ್ನ ಹರಡಿ ಆ ಲಹರಿಯಲ್ಲಿ ಎಲ್ಲರೂ ಆನಂದದಿಂದ ತೇಲಾಡುವಂತೆ ಮಾಡೋಣ ಅಂತ ಮನಸ್ಸಾಗಿ. ಮುಖ್ಯವಾಗಿ ಕೆಲವು ಹಳ್ಳಿ ಪ್ರದೇಶಗಳಿಗೆಲ್ಲ ಹೋಗ್ತೇನೆ, ಅಲ್ಲಿಯೂ ಕೂಡ ನಾಮ ಸಂಕೀರ್ತನೆಯನ್ನ ಇದೇ ತರ ಹಾಡಿ ಎಷ್ಟು ಶ್ರುತಿಬದ್ಧವಾಗಿ ಮತ್ತು ಲಯಬದ್ಧವಾಗಿ ತಾಳಬದ್ಧವಾಗಿ ಹಾಡ್ತಾರೆ ಅಂತ. ಅಯ್ಯೋ ಇದೆಲ್ಲ ಇದ್ದಾರಲ್ಲ ಜನ, ಇವರನ್ನೆಲ್ಲ ನಾನು ಸೇರಿಸ್ಕೊಳ್ಬಹುದು. ಎಲ್ಲಿ ಹೋದ್ರೆ ಅಲ್ಲಿ ಒಂದಷ್ಟು ಜನರನ್ನ ಸೇರಿಸಿಕೊಂಡು ತಾಳಬದ್ಧವಾಗಿ ಹಾಡ್ತಕ್ಕಂಥ ಜನ ಇದ್ದಾರೆ. ಹಳ್ಳಿ ಜನರಿಗೆ ಸಾಧ್ಯ ಆಗಲಿಲ್ಲ, ನಮ್ಮ ಪಟ್ಟಣದ ಜನರಿಗೆ ಸಾಧ್ಯ ಆಗ್ತಾ ಇದ್ದಲ್ಲ ಅಂತ ಹೇಳ್ತಕ್ಕಂಥ ಕೊರಗು ನನ್ನನ್ನು ಕೊರಿತಾ. ಮಾತು ನಿಂತು ಹೋದಾಗಲೇ ಆನಂದ ಬರುವುದು. ಮಾತಲ್ಲಿ ಏನು ಆನಂದ ಇದೆ? ಮಾತು ಶುಷ್ಕ. ಎಷ್ಟು ರಸವತ್ತಾಗಿ ಮಾತನಾಡ್ತೇನೆ ಅಂತ ಪಟ್ಟರು ಕೂಡ ಅದು ಶುಷ್ಕ. ಕೊನೆಗೂ ಹೃದಯವನ್ನು ಅದು ಶುಷ್ಕವಾಗಿಯೇ ಇಟ್ಟಿದೆ. ನಾಮ ಸಂಕೀರ್ತನೆಯನ್ನು ಮಾಡಿ ಕಣ್ಣು ಮುಚ್ಚಿಕೊಂಡು ಬಾಯಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸಂಪೂರ್ಣ ತನುಮನದಲ್ಲಿ ಆ ಭಗವನ್ ನಾಮವನ್ನ ತಾದಾತ್ಮ್ಯಗೊಳಿಸಿಕೊಂಡು ಹಾಡಿ ಹಾಡ್ತಾ ಹೋಗಿ ಕಣ್ಣು ಮುಚ್ಚಿಕೊಳ್ಳಿ. ಈ ಬಗೆಯ ಎರಡೆರಡು ಸಾಲಿನ ನಾಮಾವಳಿಯನ್ನು ಹಾಡೋದಕ್ಕೆ ಪುಸ್ತಕ ನೋಡಬೇಕಾಗಿಲ್ಲ, ಅದನ್ನು ಬಾಯ್ಪಾಠ ಮಾಡೋದು ಕಷ್ಟವೇ ಇಲ್ಲ. ಸಕಲ ಭುವನವಿದು ಶ್ಯಾಮಮಯ ಗಿರಿಧರ ನೆನ್ನಯ ಪ್ರಾಣ ಪ್ರಿಯ. ಉಪನಿಷತ್ತಿನ ಸಾರವೇ ಅದರಲ್ಲಿ ಅಡಕವಾಗಿದೆ. ಉಪನಿಷತ್ತು ಪುರಾಣ ಎರಡೂ ಸೇರಿದೆ. ಮೊದಲಿನ ವಾಕ್ಯದಲ್ಲಿ ಉಪನಿಷತ್ತು, ಎರಡನೇ ವಾಕ್ಯದಲ್ಲಿ ಪುರಾಣ. ಅಂದ್ರೆ ಏನರ್ಥ? ಉಪನಿಷತ್ ಏನ್ ಹೇಳ್ತದೆ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಆ ಉಪನಿಷತ್ತಿನ ಮಾತು ಇಲ್ಲಿದೆ. ಸಕಲ ಭುವನವಿದು ಶ್ಯಾಮಮಯ. ಶ್ಯಾಮ ಶ್ರೀಕೃಷ್ಣ, ಅಲ್ಲಿ ಈಶ ಅಂತ ಹೇಳಲಾಗಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಅಲ್ಲಿಗೆ ಮೊದಲನೇ ವಾಕ್ಯ ಅಂತ ಹೇಳ್ತಕ್ಕಂಥದ್ದು ಉಪನಿಷತ್ತಿನ ಸಂದೇಶ, ಉಪನಿಷತ್ತಿನ ತತ್ವ. ಗಿರಿಧರ ನೆನ್ನಯ ಪ್ರಾಣ ಪ್ರಿಯ. ಗಿರಿಧರ, ಗಿರಿ ಬೆಟ್ಟವನ್ನು ಎತ್ತಿದಂತಹ ಕೃಷ್ಣ, ಅವನು ನನ್ನ ಪ್ರಾಣ ಪ್ರಿಯ. ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣನ ಚರಿತ್ರೆ ಬರೆದಲ್ಲಿ ಅವನ ಬಗೆ ಬಗೆಯ ಲೀಲೆಗಳೆಲ್ಲ ಬರ್ತಾ ಇದೆ. ಬಗೆ ಬಗೆಯ ಲೀಲೆಗಳು, ದಿವ್ಯವಾದ ಲೀಲೆ. ಯಾವ ಲೀಲೆಯ ಕುರಿತಾಗಿ ಕೇಳ್ತಾ ಇತ್ತು ಅಂತ ಹೇಳಿದ್ರೆ ಮನಸ್ಸು ಅನುರಾಗ ಪೂರ್ಣವಾಗ್ತದೋ, ರಾಗರಂಜಿತವಾಗ್ತದೋ ಅಂತಹ ಪುರಾಣದಲ್ಲಿ ಆ ಗಿರಿಧರನನ್ನು ವರ್ಣಿಸಲಾಗಿದೆ. ಅಂತಹ ಗಿರಿಧರ ಸಾಕಾರ ಸ್ವರೂಪಿಯಾದಂತಹ ಗಿರಿಧರ. ಉಪನಿಷತ್ತಿನಲ್ಲಿ ನಿರಾಕಾರ ಸ್ವರೂಪಿಯಾದಂತಹ ಈಶ ಶ್ಯಾಮ, ಪುರಾಣದಲ್ಲಿ ಸಾಕಾರ ಸ್ವರೂಪಿಯಾದ ಗಿರಿಧರ. ಅವನ್ಯಾರು? ನನ್ನ ಪ್ರಾಣ ಪ್ರಿಯ. ರಾಮ ಭಕ್ತರಿಗೆ ರಾಮ, ಕೃಷ್ಣ ಭಕ್ತರಿಗೆ ಕೃಷ್ಣ, ಶಿವಭಕ್ತರಿಗೆ ಶಿವ, ಕಾಳಿ ಭಕ್ತರಿಗೆ ಕಾಳಿ. ಎಲ್ಲ ಒಂದೇ ಅಂತ ಶ್ರೀರಾಮಕೃಷ್ಣರು ಅಪ್ಪಣೆ ಕೊಡಿಸಿದ್ದಾರೆ. ಅಯ್ಯೋ, ಕೃಷ್ಣನ ಹೆಸರು ಹೇಳ್ಬಿಟ್ರಲ್ಲ, ರಾಮ ಇದ್ರಲ್ಲ,
ಅಥವಾ ಶಿವ ಇಲ್ವಲ್ಲ ಅಂತ, ಶಿವ ಅಲ್ವಾ ಅಂತ. ನಿಜ ಹೇಳಬೇಕು ಅಂತಂದ್ರೆ ನಮ್ಮ ಈ ರಾಮಕೃಷ್ಣಾಶ್ರಮದಲ್ಲಿ ಉಪನ್ಯಾಸವನ್ನ ಕೇಳತಕ್ಕಂತಹ ಭಕ್ತರಿಗೆ ಆ ಬಗೆಯ ದ್ವಂದ್ವಗಳೆಲ್ಲ ಹೇಳುವಂತಹದ್ದೇ ಇಲ್ಲ. ಅದನ್ನ ಮತ್ತೆ ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನಿಜ. ಆದ್ರೂ ಕೂಡ ಒಬ್ಬೊಬ್ರು ಬಂದಿರ್ತಾರೆ, ಎಲ್ಲೋ ಮಂಡ್ಯದಿಂದಲೋ ಬಂದಿರ್ತಾರೆ ನೋಡಿ, ಅವ್ರ ಮಂಡ್ಯಗೂ ಕೂಡ ಹೋಗ್ಲಿ ಅಂತ ಇದನ್ನ ಒಂದು ಮಾತು ಹೇಳ್ಬಿಡೋದು ಮಧ್ಯ ಮಧ್ಯ. ಗಿರಿಧರ ನೆನ್ನಯ ಪ್ರಾಣ ಪ್ರಿಯ, ನಮ್ಮ ಪ್ರಾಣಕ್ಕೆ ಪ್ರಿಯವಾದಂತ ವಸ್ತು ಒಂದು ಬೇಕು ಅಂತ ಈ ಜೀವ ತಡ್ಕಾಡ್ತಾ ಇರುತ್ತೆ. ಪ್ರೇಮ ಕನಲೆ ಪಿಶಾಚಿ ತೃಪ್ತಿಯಾಂತಿರೆ ಲಕ್ಷ್ಮಿ, ಭ್ರಾವಿಸುವುದದು ಪ್ರತಿ ಪ್ರೇಮ ಯಾಚನೆಯೋಳು, ಮಾಮಕವಿದೆಂದು ಆಗುವುದಕ್ಕೂ ಬಲಿ ಹೋಗಿ ಶಾಮನವನ್ನೊಂದುವುದು ಮಂಕುತಿಮ್ಮ. ಶಾಮನವನ್ನೊಂದುವುದು ಅಂದ್ರೆ ಸಮಾಧಾನ ತಾಳ್ತದೆ ಅಂತ. ಜೀವ ಒದ್ದಾಡ್ತಾ ಇದೆ ಸಮಾಧಾನಕ್ಕಾಗಿ. ಆ ಸಮಾಧಾನ ಎಲ್ಲಿ ಸಿಗ್ತದೆ? ಯಾರಿಂದ? ಅಸ್ಖಲಿತವಾದಂತಹ ನಿಷ್ಕಲ್ಮಶವಾದಂತಹ ಪ್ರೇಮ ಸಿಗ್ತದೋ ಅದನ್ನು ಪಡೆದು ಅದು ಶಾಂತಿಗೊಳ್ಳುತ್ತದೆ. ಅದಕ್ಕೋಸ್ಕರವೇ ನಾವು ನಮ್ಮೆಲ್ಲದನ್ನು ಕೂಡ, ತಾಯಿಯಾದವಳು ತನ್ನೆಲ್ಲದನ್ನು ಕೂಡ ಮಕ್ಕಳಿಗೆ, ಮಕ್ಕಳು ತನ್ನೆಲ್ಲವನ್ನು ಕೂಡ ತಾಯಿಗೆ ಕೊಡುದು ಸಿದ್ಧರಾಗ್ತಕ್ಕಂಥದ್ದು. ಪತಿ ತನ್ನೆಲ್ಲವನ್ನು ಕೂಡ ಪತ್ನಿಗೆ, ಪತ್ನಿ ತನ್ನೆಲ್ಲವನ್ನು ಕೂಡ ಪತಿಗೆ ಕೊಡುದು ಸಿದ್ಧರಾಗಿರ್ತಕ್ಕಂಥದ್ದು. ಹಾಗೆ ಕೊಟ್ಟಾಗ ತಕೊಂಡವರಿದ್ದಾರಲ್ಲ, ತಕೊಂಡು ಇಟ್ಕೊಂಡು ಬಿಟ್ರೆ ಅಲ್ಲಿಗೆ ಪ್ರೀತಿ ಅರ್ಥ ಆಗ್ಬಿಡುತ್ತೆ. ಕೊಟ್ಟದ್ದನ್ನು ವಾಪಸ್ ಕೊಟ್ಟು ಪರಸ್ಪರರು ಕೂಡ ಆ ಪ್ರೀತಿಯ ಭರದಲ್ಲಿ ಸೇರಿಕೊಂಡಾಗ ಪರಸ್ಪರ ಆನಂದ, ಪರಮಾನಂದ. ಇಂತಹ ಒಂದು ಪರಮಾನಂದ ನಮಗೆ ಸಿಗ್ತಕ್ಕಂಥದ್ದು ಮನುಷ್ಯರಿಂದ ಅಂತ ತಿಳಿಯೋದು ಬಹಳ ತಪ್ಪು. ಶ್ರೀಮಾತ ಶಾರದಾದೇವಿಯರು ಹೇಳ್ತಾರೆ, ಮನುಷ್ಯರನ್ನು ನಂಬಿದೆಯೋ ನಿನಗೆ ನಿರಾಶೆ, ಹತಾಶೆ, ದುಃಖ, ತಾಪತ್ರಯ ಕಟ್ಟಿರ್ತೈತೆ. ಅದಕ್ಕೋಸ್ಕರ ದೇವರನ್ನೇ ನೆಚ್ಕೋ ಅಂತ ಹೇಳಿ. ಮನುಷ್ಯರನ್ನು ನೆಚ್ಕೊಂಡ್ರೂ ಕೂಡ ಮನುಷ್ಯರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಪರಮಾತ್ಮನನ್ನೇ ನಾನು ನೆಚ್ಕೊಂಡಿದ್ದೇನೆ ಅಂತ ಹೇಳ್ತಕ್ಕಂಥ ಭಾವನೆಯನ್ನು ನಮ್ಮ ಮನಸ್ಸಿಗೆ ಕೊಡಬೇಕು. ಗಂಡನನ್ನ ಪ್ರೀತಿಸಿದ್ರೂ ಕೂಡ ಗಂಡನ ಒಳಗಡೆ ಇರತಕ್ಕಂಥ ಭಗವಂತನನ್ನೇ ನಾನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ನಿಶ್ಚಯವಾದ ಭಾವವನ್ನು ಮನಸ್ಸಿಗೆ ಕೊಡಬೇಕು. ಹೆಂಡತಿಯನ್ನು ಪ್ರೀತಿಸುವ ಸಂದರ್ಭದಲ್ಲಿ ಹೆಂಡತಿಯ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನೇ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಭಾವವನ್ನು ನಮ್ಮ ಮನಸ್ಸಿಗೆ ಕೊಡಬೇಕು. ತಾಯಿಯನ್ನು ಪ್ರೀತಿಸುವಾಗ ಆ ತಾಯಿ ಗಯಾಳಿಯೋ ದುಷ್ಟಿಯೋ ಎಂಥವಳೋ ಅಂತ ಹೇಳ್ತಕ್ಕಂಥದ್ದನ್ನು ಸ್ವಲ್ಪವೂ ಕೂಡ ಮನಸ್ಸಿಗೆ ತೆಗೆದುಕೊಳ್ಳದೆ, ನನ್ನ ಈ ಪಾರ್ಥಿವ ಶರೀರಕ್ಕೆ ಕಾರಣಲಾದವಳು, ನಾನಿಲ್ಲಿಗೆ ಬಂದು ಧನ್ಯ ಆಗೋದಕ್ಕೆ ಬೇಕಾದಂತಹ ಒಂದು ಮಾಧ್ಯಮ ಅವಳು ಅಂತ ಹೇಳ್ತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಅವಳ ಹಿನ್ನೆಲೆಯಲ್ಲಿ ಅದೇ ಜಗತ್ಪಿತನೇ ಜಗನ್ಮಾತೆಯೇ ಇದ್ದಾಳೆ ಅಂತ ಹೇಳ್ತಕ್ಕಂಥ ದೃಢವಾದ ನಿಶ್ಚಯವನ್ನು ತಂದುಕೊಂಡು ಅವಳನ್ನು ಆ ಭಾವದಿಂದ ಕಾಣಬೇಕು. ಆ ರೀತಿಯಲ್ಲಿ ಆ ಭಾವವನ್ನು ಮನಸ್ಸಿಗೆ ಕೊಡಬೇಕು. ಕೊಟ್ಟು ಈ ರೀತಿಯಲ್ಲಿ ಪರಮಾತ್ಮನನ್ನೇ ನಾವು ಕಾಣ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ಬೇಕು. ಆಗ ಮಾಡಿದ್ರೆ ಯಾರಿಂದಲೂ ನಮಗೆ ನಷ್ಟ ಆಗೋದಿಲ್ಲ. ಯಾರು ತೀರಿ ಹೋದ್ರು ಕೂಡ ಅವರ ಶರೀರ ತೀರಿ ಹೋಯ್ತಾ ವಿನಃ ಆ ಶರೀರದ ಹಿನ್ನೆಲೆಯಲ್ಲಿ ನಾನು ಯಾವ ಭಗವಂತನನ್ನು ಪ್ರೀತಿಸಿದ್ದೇನೋ ಅವನು ಇದ್ದಾನೆ ಅಂತ ಹೇಳ್ತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ದೃಢವಾಗಿರೋದ್ರಿಂದ ನಾವು ಎಂದೆಂದಿಗೂ ಕೂಡ ದುಃಖ ಭಾಜನರಾಗೋದಿಲ್ಲ. ತತ್ವ ಕೇಳಿ ಈ ರೀತಿಯಲ್ಲಿ ನಾವು ತಿಳಿದುಕೊಂಡು ಈ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಾಗ ನಿರಾಶೆಗೊಳ್ಳದೇನೆ ನಿತ್ಯಾನಂದ ಭರಿತರಾಗೋದಕ್ಕೆ ಸಾಧ್ಯವಾಗ್ತದೆ ನೋಡಿ. ಇಂತಹ ಗಿರಿಧರ ನೆನ್ನಯ ಪ್ರಾಣಪ್ರಿಯ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಪ್ರಾಣಪ್ರಿಯರಾದಂತಹ ಒಂದು ಶಕ್ತಿ ಬೇಕು, ಒಂದು ವ್ಯಕ್ತಿ ಬೇಕು, ಅದು ಪರಮಾತ್ಮನೇ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳೋದಕ್ಕೋಸ್ಕರ. ಈಗ ಕೀರ್ತನಕಾರ ಮಾಸ್ತಮಾಶಿಗೆ ಬರೀತಾನೆ, ಪರಮಾತ್ಮರು ನರ್ತಿಸ್ತಾ ಹಾಡ್ತಾ ಇದ್ದಾರೆ, ಭಕ್ತರು ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಕೀರ್ತನಕಾರ ಗೋಪಿಯರ ಉಕ್ತಿಯನ್ನು ಹಾಡ್ತಾ ಇದ್ದಾನೆ. ನಿದ್ದೆ ಬೇಡವೇ ಮುರಳಿ ನುಡಿಯದಿರು ನೀನು, ನಿನಗೆ ನಿದ್ದೆ ಬೇಡವೇ ಅಂತ ಹೇಳ್ತಾ ಗಾಯಕರಲ್ಲಿಯೂ ಒಬ್ಬ ಇನ್ನೊಂದು ನುಡಿಯ ಆಶುಕವಿಕೆಯ ಮೂಲಕ ಮಾಡಿ ಹಾಡಾರಂಭಿಸಿದ್ದಾನೆ. ನಿರಂತರವೂ ಶ್ರೀ ಕೃಷ್ಣ ನಗರದಲ್ಲಿ ಮಲಗಿರದು ನಿದ್ರಿಪುದೆಂತಿ ಮುರಳಿ ಅಂತನ್ನುವ ಒಂದು ಆಶು ಕವಿತೆ. ನಿದ್ದೆ ಬೇಡವೇ ಮುರಳಿ, ನಿನಗೆ ನಿದ್ದೆ ಬೇಡವೇ? ಯಾವಾಗ್ಲೂ ಆ ಶ್ರೀಕೃಷ್ಣನ ತುಟಿಯಲ್ಲೇ ಇರ್ತೀಯಲ್ಲ, ಯಾವಾಗ್ಲೂ ಆ ನಾದಲ್ಲೇ ಇರ್ತೀಯಲ್ಲ, ನೀನು ನಿದ್ದೆ ಮಾಡುದು ಯಾವಾಗ?
ಇದೊಂದು ಭಾವ. ಆ ಮುರಳಿ ಅಂತ ಹೇಳ್ತಕ್ಕಂಥದ್ದು ಜಡವಸ್ತು ನಮ್ಮ ದೃಷ್ಟಿನಲ್ಲಿ. ಭಗವಂತನಲ್ಲಿ ಜೊತೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತು ಕೂಡ ಚೈತನ್ಯಮಯವಾದ್ದು ಅಂತ ಹೇಳ್ತಕ್ಕಂಥ ಇನ್ನೊಂದು ಮಾತಿದೆ. ಉದಾಹರಣೆಗೆ ವೇದಾಂತ ದೇಶಿಕರು ಅಂತ ಒಬ್ರು ಇದ್ದಾರೆ, ಈಗಿದ್ರು ಇದ್ದಾರೆ ಅಂತಂದ್ರೆ ಈಗಲೂ ಜೀವಂತವಾಗಿದ್ದಾರೆ. ಯಾಕೆಂತಂದ್ರೆ ಅವರ ಒಂದು ಅಪೂರ್ವವಾದಂತಹ ಸಾಹಿತ್ಯ ಅವ್ರನ್ನ ಇನ್ನೂ ಜೀವಂತವಾಗಿ ಇಟ್ಟಿದೆ. ವೇದಾಂತ ದೇಶಿಕರು ಶ್ರೀ ವೈಷ್ಣವರ ಒಬ್ಬ ಪರಮ ಸಂತ. ಅವ್ರನ್ನ ತಿರುಪತಿ ಶ್ರೀನಿವಾಸನ ಘಂಟೆಯ ಅವತಾರ ಅಂತ ಹೇಳಲಾಗಿದೆ. ಶ್ರೀನಿವಾಸ ಅವತಾರ ತಾಳು ಸರಿ, ಪದ್ಮಾವತಿ ಅವತಾರ ತಾಳು ಸರಿ. ಇನ್ನು ಶ್ರೀನಿವಾಸ ಪದ್ಮಾವತಿಯರ ಈಶ್ವರ ಕೋಟಿಗಳು ಯಾರಿದ್ದಾರೋ ಅವರು ಏನಾದರೂ ಅವತಾರ ತಾಳಿದ್ರೆ ಅದು ಸರಿ. ಆ ಗಂಟೆ ಕೂಡ ಒಂದು ಅವತಾರ ತಾಳತ್ತು ಅಂತ ನಾವು ಮಾತನ್ನ ಹೇಗೆ ನಂಬೋದು ನಾವು? ಅದು ಗಂಟೆ ಸಾಮಾನ್ಯ ಗಂಟೆ ಅಲ್ಲ, ಅದು ಪ್ರತಿಯೊಬ್ಬರನ್ನು ಎಚ್ಚರಿಸತಕ್ಕಂತಹ ಗಂಟೆ, ದಿವ್ಯವಾದಂತಹ ಗಂಟೆ, ಶ್ರೀ ಪರಮಾತ್ಮನ ಗಂಟೆ. ಆದ್ರಿಂದ ಅದು ಚೈತನ್ಯಮಯವಾದದ್ದು, ಅದು ಅವತಾರ ತಾಳೋದಕ್ಕೆ ಸಾಧ್ಯ ಅಂತ ಈ ಬಗ್ಗೆ ಒಂದು ನಂಬಿಕೆ ಇದೆ. ಇದು ಸತ್ಯ ಕೂಡ. ವೇದಾಂತ ದೇಶಿಕರು ಕೂಡ ವೇದಾಂತ ಲಿಂಗವನ್ನು ಬಾರಿಸಿದ್ರು. ಆ ರೀತಿಯಲ್ಲಿ ಗಂಟೆಯೋಪಾದಿಗೆ ಕೆಲಸವನ್ನು ಮಾಡಿದ್ರು. ಇಲ್ಲಿ ಯಾವ ಮಾತನ್ನು ಹೇಳೋದಕ್ಕೋಸ್ಕರ ಅದನ್ನು ಹೇಳಿದೆ ಅಂತ ಹೇಳಿದ್ರೆ, ಮುರಳಿ, ಶ್ರೀಕೃಷ್ಣನ ಮುರಳಿಗೆ ಏನಪ್ಪಾ ನೀನ್ ನಿದ್ರೆ ಮಾಡೋದು ಬೇಡ ಅಂತ ಹೇಳ್ತಕ್ಕಂಥ ಮಾತನ್ನ ಭಕ್ತ ಭಾವೋನ್ಮತ್ತನಾಗಿ ಕೇಳ್ಕೊಳ್ತಾ ಇದ್ದಾನೆ. ನಿರಂತರವು ಶ್ರೀಕೃಷ್ಣನ ಅಧರದಲ್ಲಿ ಮಲಗಿರಲು ನಿದ್ರಿಪುದೆಂತಿ ಮುರಳಿ. ಮುರಳಿಗೆ ನಿದ್ರೆ ಬರೋದಕ್ಕೆ ಹೇಗೆ ಸಾಧ್ಯ? ಯಾವಾಗಲೂ ಕೂಡ ಆ ಶ್ರೀಕೃಷ್ಣನ ಅಧರದಲ್ಲಿಯೇ ಇರುತ್ತದೆ ಅಂತ ಒಂದು ಭಾವನೆಯನ್ನು ನಮಗೆ ಕೊಡ್ತಾ ಇದ್ದಾನೆ. ಪರಮಹಂಸರು ಕುಳಿತುಕೊಂಡಿದ್ದಾರೆ, ಮಾಸ್ತಮಾಶಯ ಬರೀತಾ ಇದ್ದಾನೆ. ಹಾಡುವುದು ಮುಂದುವರಿತಾ ಇದೆ. ಗಾಯಕರು ರಾಧೆಯ ಭಾವವನ್ನು ಆರೋಪಿಸಿಕೊಂಡು ಹಾಡ್ತಾ ಇದ್ದಾರೆ. ಕಣ್ಣು ಕಾಣದು, ಕಿವಿಯು ಕೇಳದು, ಕಂಪು ಘಾಣಕ್ಕೆ ಬಾರದು, ಸ್ತಬ್ಧವಾದುವು ಕರ್ಣ, ಆದರೂ ಏಕೆ ಬದುಕಿಗೆ ತಿಳಿಯದು. ರಾಧೆಯ ಭಾವ ಇದು. ಏನ್ ಭಾವ ಅದು? ಕಣ್ಣು ಕಾಣದು, ಕಿವಿಯು ಕೇಳದು, ಕಂಪು ಘಾಣಕ್ಕೆ ಬಾರದು, ಸ್ತಬ್ಧವಾದುವು ಕರ್ಣ, ಆದರೂ ಏಕೆ ಬದುಕಿಗೆ ತಿಳಿಯದು. ಈ ಮಾತಿನ ಅರ್ಥ ಏನು? ಶ್ರೀಕೃಷ್ಣನನ್ನ ಈ ಕಣ್ಣು ಕಾಣದಾಗಿದೆ, ಶ್ರೀಕೃಷ್ಣನ ವಾಣಿಯನ್ನ ಈ ಕಿವಿ ಕೇಳದಾಗಿದೆ, ಶ್ರೀಕೃಷ್ಣನ ಆ ದಿವ್ಯವಾದಂತಹ ಒಂದು ಸುಗಂಧ ನನ್ನ ಮೂಗಿಗೆ ಬಾರದಾಗಿದೆ. ನನ್ನ ಮೂರು ಕರ್ಣಗಳು, ತ್ರಿಕರ್ಣಗಳು ಕೂಡ ಕಾಯ ವಾಚ ಮನಸ್ಸು ಸ್ತಬ್ಧವಾಗಿ ಬಿಟ್ಟಿವೆ, ಸುಮ್ಮನಾಗಿ ಬಿಟ್ಟಿವೆ. ಹೀಗಿದ್ದು ಕೂಡ ಶ್ರೀಕೃಷ್ಣನನ್ನ ಈ ಶರೀರದ ಮೂಲಕ ಯಾವುದೇ ರೀತಿಯಲ್ಲೂ ಅನುಭವಕ್ಕೆ ತರಲು ಸಾಧ್ಯ ಇದ್ರೂ ಕೂಡ ಇನ್ನೂ ಬದುಕಿದ್ನಲ್ಲ ನಾನು. ಎಂತ ಭಾವ! ಬಂಗಾಳದಲ್ಲಿ ಭಾವಕ್ಕೆ ಬಹಳ ಪ್ರಧಾನವಾದಂತಹ ಸ್ಥಾನ. ಭಾವ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬೆಳೆದುಕೊಂಡಿದೆ. ಆ ಬಂಗಾಳಿ ಭಾಷೆಯನ್ನು ಅಧ್ಯಯನ ಮಾಡ್ಕೊಂಡು ಅಂತ ಹೇಳಿದ್ರೆ ಎಷ್ಟೋ ನಾವು ಶ್ರೇಷ್ಠವಾದ ಭಾವವನ್ನು ದಾಳಿ ಆನಂದಿಸಬಹುದು. ಕೊನೆಗೆ ರಾಧಾಕೃಷ್ಣದ ಮಿಲನದ ಕೀರ್ತನೆ ಪ್ರಾರಂಭವಾಯಿತು. ರಾಧಾಕೃಷ್ಣರ ಮಧುರ ಮಿಲನವಿದೋ ನಿಧುವನದಿ, ಅನುಪಮ ರೂಪರು ಅನಂತ ಪ್ರೇಮದ ಮೂರ್ತಿಗಳು, ಅನಂತ ಪ್ರೇಮದ ಮೂರ್ತಿಗಳು ರಾಧಾಕೃಷ್ಣರ ಪ್ರೇಮ. ಇವತ್ತಿಗೂ ಕೂಡ ಆ ಬೃಂದಾವನಕ್ಕೆ ಹೋಗ್ಬೇಕು, ಅಲ್ಲಿರ್ತಕ್ಕಂಥ ಕುದುರೆಗೆ ಸಾರ್ವೋಟವಾದರೂ ಕೂಡ ಕುದುರೆಯನ್ನು ಓಡಿಸುವಾಗ ಜೈ ರಾಧೆ ಜೈ ರಾಧೆ ಜೈ ರಾಧೆ ಅಂತ ಹೇಳ್ತಾ ಇರ್ತಾರೆ. ರೋಮಾಂಚ ಆಗ್ತಾ ಇರ್ತದೆ. ಎಲ್ಲೆಲ್ಲೂ ಕೂಡ ರಾಧಾಮಯ, ಶ್ಯಾಮಮಯ, ರಾಧಾಮಯ. ರಾಧಾ ಮತ್ತು ಶ್ಯಾಮ ಇಬ್ರು ಅನ್ಯೋನ್ಯವಾಗಿ ಸೇರಿಬಿಟ್ಟಿದ್ದಾರೆ. ಹೇಗೆ ಶಿವೆ ಮತ್ತು ಶಿವ, ಪಾರ್ವತಿ ಪರಮೇಶ್ವರರು ಹೇಗೆ ಸೇರಿ ಆ ಶಿವ ಅಂತ ಹೇಳ್ತಕ್ಕಂಥವನು ಅರ್ಧನಾದೀಶ್ವರ ಆಗಿದ್ದಾನೋ, ಅದೇ ರೀತಿಯಲ್ಲಿ ಇಲ್ಲಿ ಶ್ರೀಕೃಷ್ಣನು ಕೂಡ ಅರ್ಧನಾದೀಶ್ವರ ಆಗಿದ್ದಾನೆ ಅಂತ ಒಂದು ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ. ಕಲ್ಪನೆ ಅಲ್ಲ, ಅದು ನಿಜ. ರಾಧಾ ಕೃಷ್ಣರ ಮಧುರ ಮಿಲನವಿದು ನಿಧುವನದಿ, ಅನುಪಮ ರೂಪರು ಅನಂತ ಪ್ರೇಮದ ಮೂರ್ತಿಗಳು, ಕಟ್ಟ ಕಡೆಯಲ್ಲಿ ಒಂದಾಗಿರುವರು ಈ ಅತಿ ಸುಂದರ ನಿಧುವನದಿ. ಕನಕವರ್ಣದಲ್ಲಿ ರಂಜಿಸೆ ರಾಧೆ, ಕನಕವರ್ಣದಲ್ಲಿ ರಂಜಿಸೆ ರಾಧೆ, ನೀಲಮಣಿಯ ಒಲು ಹೊಳೆಯುವನು ಕೃಷ್ಣ. ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ರಾಧೆ, ಇಬ್ರು ಸೇರಿದ್ದಾರೆ.
ಅಲ್ಲಿ ಒಂದು ಕಡೆ ರಾಧೆ ಯಾವ ತರ ಕಾಣ್ತಾ ಇದ್ದಾಳೆ, ಚಿನ್ನದ ವರ್ಣ, ನೀಲಮಣಿಯ ಒಂದು ಹೊಳೆವನು ಕೃಷ್ಣ, ತಪ್ಪು ಕೃಷ್ಣ. ಒಂದೆಡೆ ತೂಗುತ್ತಲಿದೆ ವನಮಾಲೆ, ಮತ್ತೊಂದೆಡೆ ಕಂಠೀಹಾರ. ಒಂದೆಡೆ ಶೋಭಿಸೆ ಕರ್ಣ ಕುಂಡಲವು, ಮತ್ತೊಂದೆಡೆ ರನ್ನದ ಪಿಂಡೋಲೆ. ಒಂದು ಕಪೋಲದಿ ಉಜ್ವಲ ಸೂರ್ಯ, ಮತ್ತೊಂದರಳು ಮೂಡುವ ಚಂದ್ರ. ಕೃಷ್ಣನ ಕಪೋಲ ಸೂರ್ಯನಂತೆ, ರಾಧೆಯ ಕಪೋಲ ಚಂದ್ರನಂತೆ. ಒಂದೆಡೆ ರಂಜಿಸೆ ಮಯೂರ ಪಿಂಚ, ಮಯೂರ ನವಿಲು, ಪಿಂಚ ಗರಿ. ಒಂದೆಡೆ ರಂಜಿಸೆ ಮಯೂರ ಪಿಂಚ, ಮತ್ತೊಂದೆಡೆ ತೂಗುತ್ತಲಿದೆ ಫಣಿ ವೇಣಿ, ಅವಳ ಜಡೆ, ರಾಧೆಯ ಜಡೆ. ಇಲ್ಲಿ ಇವನು ಕೃಷ್ಣನ ನವಿಲು, ನವಿಲು ಗರಿ. ಓಹೋ ನೋಡಿರೆ ರಾಧಾಕೃಷ್ಣರ, ಓಹೋ ನೋಡಿರೆ ರಾಧಾಕೃಷ್ಣರ ಮಧುರ ಮಿಲನವಿದೋ ನಿಧುವ ನದಿ. ಹೀಗೆ ಕೀರ್ತನೆ ಮುಗಿಯಿತು. ಪರಮಹಂಸರು ಭಾಗವತ ಭಕ್ತ ಭಗವಾನ್ ಅಂತ ಪದೇ ಪದೇ ಹೇಳ್ತಾ ಭಕ್ತರ ಕಡೆಗೆಲ್ಲ ತಿರುಗಿ ಪ್ರಣಾಮ ಮಾಡ್ತಾ ಇದ್ದಾರೆ. ಈಗಂತ ಇನ್ನೊಂದು ಭಾವ ಇದೆ. ಯಾವ ಭಗವನ್ ನಾಮ ಸಂಕೀರ್ತನೆಯನ್ನ ಮಾಡ್ತಾ ಇದ್ದಾರೋ ಆ ಭಕ್ತರೆಲ್ಲರಿಗೂ ಕೂಡ ಶ್ರೀರಾಮಕೃಷ್ಣ ನಮಸ್ಕಾರ ಮಾಡ್ತಾ ಇದ್ದಾರೆ. ಭಗವಂತನ ನಾಮಗುಣ ಕೀರ್ತನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸ್ವಯಂ ಭಗವಂತನೇ ಅಲ್ಲಿ ಆವಿರ್ಭಾವ ಆಗ್ತಾನೆ. ಭಗವಂತ ಸೂಕ್ಷ್ಮ ರೂಪಿ, ಭಗವಂತ ಭಾವರೂಪಿ, ಭಗವಂತ ಚೈತನ್ಯಮಯ, ಅವನಿಗಿಲ್ಲ ಆಕಾರ. ಆದ್ರಿಂದ ಎಲ್ಲಿ ಬೇಕಾದರೂ ಅವನ ಆಕಾರ ತೆಗೆದುಕೊಳ್ಳಬಲ್ಲ. ಅವನ ನಾಮ ಸಂಕೀರ್ತನೆ ಎಲ್ಲಿ ಆಗ್ತದೋ, ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ. ಎಲ್ಲಿ ಹನುಮಂತ ಭಗವಂತ ನಾಮಸ್ಮರಣೆಯನ್ನು, ರಾಮನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾನೋ ಕೃತಮಸ್ತಕಾಂಜಲಿಯಾಗಿ ಅಂತಂದ್ರೆ ಕೈಯನ್ನ ಅಂಜಲಿ ಬದ್ಧವಾಗಿ ಮುಗಿದುಕೊಂಡು ಶ್ರೀರಾಮ ಸ್ಮರಣೆಯನ್ನು ಮಾಡ್ತಾ ಇರ್ತಾನೋ ಆ ಸಂದರ್ಭದಲ್ಲಿ ರಾಮ ಅಲ್ಲಿ ಪ್ರತ್ಯಕ್ಷ. ಹಾಗೇನೇನೆ ಯಾವ್ಯಾವ ಭಕ್ತರು ಅವರವರ ದೇವತೆಗಳನ್ನ ಆರಾಧಿಸ್ತಾ ಭಜನೆ ಮಾಡ್ತಾ ಇರ್ತಾರೋ ತಕ್ಷಣ ಅಲ್ಲಿ ಭಗವಂತ ಮೈದಾಡ್ತಾನೆ ಅಂತ ಹೇಳ್ತಕ್ಕಂಥ ಮಾತನ್ನ ಇಲ್ಲಿ ತಿಳಿಯಪಡಿಸೋದಕ್ಕೋಸ್ಕರ ಶ್ರೀರಾಮಕೃಷ್ಣರು ಯಾವುದು ಭಾಗವತವೋ ಅದೇ ಭಕ್ತ, ಅದೇ ಭಗವಂತ. ಈ ಬಗೆಯ ತ್ರಿಪುಟಿ ದರ್ಶನವಾಗಿರ್ತದೆ ಶ್ರೀರಾಮಕೃಷ್ಣಗೆ. ಒಮ್ಮೆ ಒಬ್ಬ ಭಕ್ತ, ಒಂದು ಭಾಗವತ, ಈ ಕಡೆ ಭಗವಂತ. ಮೂರು ರೇಖೆಯಲ್ಲಿ ಆ ಮೂರು ವಸ್ತುಗಳು ಕೂಡ ಒಂದಾಗಿರುವಂತೆ ಕಾಣಿಸಿದೆ ಶ್ರೀರಾಮಕೃಷ್ಣಗೆ. ಭಾಗವತದಿಂದ ಹೊರಟಂತಹ ಜ್ಯೋತಿ ರೇಖೆ ಒಂದು ಭಕ್ತನನ್ನ ಮುಟ್ಟಿ, ಆ ರೇಖೆ ಜ್ಯೋತಿರ್ಮಯವಾದ ರೇಖೆ ಪುನಃ ಆ ಭಕ್ತನಿಂದ ಹೊರಟು ಭಾಗವಂತನನ್ನ ಮುಟ್ಟಿ, ಭಾಗವಂತನಿಂದ ಮತ್ತೆ ಪುನಃ ಭಾಗವತಕ್ಕೆ ಬಂದು ತಲುಪುವಂತಹ ಅದ್ಭುತವಾದ ದೃಶ್ಯವನ್ನು ಕಾಣ್ತಾರೆ. ಈ ಮೂಲಕ ಯಾವುದು ಭಾಗವತವೋ ಅವನೇ ಅದೇ ಭಗವಂತ, ಅವನೇ ಭಕ್ತ ಅಂತನ್ನುವ ಅನುಭವ ಮಾಡಿಕೊಳ್ತಾರೆ ಶ್ರೀರಾಮಕೃಷ್ಣ. ಆದ್ರಿಂದ ನಾಮ ಸಂಕೀರ್ತನೆಯನ್ನು ಮಾಡಿದಂತಹ ಆ ಭಕ್ತರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದಾರೆ. ಈಗ ಕೀರ್ತನೆ ನಡೆದ ಸ್ಥಳದಿಂದ ಧೂಳನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಹಚ್ಚಿಕೊಳ್ತಾ ಇದ್ದಾರೆ. ನೋಡಿ, ವಚನವೇದ ಓದ್ತಾ ಇರುವಾಗ ಸುಮ್ಮನೆ ಓದ್ಬಿಟ್ಟು ನಾವು ಅಂತ ಹೇಳ್ತೀವಿ. ಓದಿ ಬಿಟ್ಟು ಬಿಡದೆ ಹಿಂಗೆ ಗತ್ಯಂತರವೇ ಇಲ್ಲ. ಯಾಕಂದ್ರೆ ಇಂಥ ಮಾತನ್ನು ನಾವು ಗಮನಿಸೇ ಇರಲ್ಲ. ಈ ಒಂದೊಂದು ವಾಕ್ಯವೂ ಕೂಡ ಚೈತನ್ಯಮಯವಾಗಿ ನಮಗೆ ಕಾಣ್ತಾ ಇದೆ. ಶ್ರೀರಾಮಕೃಷ್ಣರು ಮೊದಲನೇದಾಗಿ ಆ ಭಕ್ತಾದಿಗಳಿಗೆಲ್ಲ ಪ್ರಣಾಮ ಸಲ್ಲಿಸ್ತಾ ಇದ್ದಾರೆ. ಎರಡನೇದಾಗಿ ಅವರ ಪಾದಧೂಳಿಯನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಅಂಟಿಸಿಕೊಳ್ತಾ ಇದ್ದಾರೆ, ಮೆಚ್ಚಿಕೊಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಯಾರು? ಅವತಾರ ಪುರುಷ ಅಂತ, ಸಚಿದಾನಂದ ಪರಬ್ರಹ್ಮ ಅಂತ. ಅವತಾರ ಪುರುಷರೆಲ್ಲ ಎಲ್ಲಿಂದ ಬರ್ತಾ ಇದ್ದಾರೋ ಅಂತಹ ಮೂಲ ಸ್ವರೂಪದಿಂದ ಬಂದವರು, ಅಂತಹ ಮೂಲ ಶಕ್ತಿ, ಆದ್ಯಾಶಕ್ತಿ ಅಂತನ್ನುವ ಆ ಪಂಡಿತ ವರ್ಣನೆಯನ್ನ ನಾವು ಆ ಯುಗಾವತಾರ ಶ್ರೀರಾಮಕೃಷ್ಣ ಅಂತನ್ನುವ ಗ್ರಂಥದ 2ನೇ ಅಧ್ಯಾಯದಲ್ಲಿ ನೋಡಬಹುದಾಗ್ತದೆ. ಎಂತೆಂಥ ಪ್ರಕಾಂಡ ಪಂಡಿತರು ಶ್ರೀರಾಮಕೃಷ್ಣನನ್ನ ಯಾವ ಭಾವದಿಂದ ಕಂಡ್ರು ಅಂತನ್ನೋದನ್ನು ತಿಳಿಯಲಿಕ್ಕೆ ರೋಮಾಂಚವಾಗ್ತಾ ಇರ್ತದೆ. ಇಲ್ಲಿ
ಅಂತಹ ಶ್ರೀರಾಮಕೃಷ್ಣರು ಭಕ್ತರ ಪಾದಧೂಳಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತನೋ ಮಾತು ತುಂಬಾ ಗಮನೀಯವಾದದ್ದು, ಭಾವಿಸಲಿಕ್ಕೆ ಯೋಗ್ಯವಾದದ್ದು, ಭಾವಿಸಿ ಭಾವಿಸಿ ಪುಳಕಿತರಾಗಬಹುದಾದಂತಹ ಒಂದು ವಾಕ್ಯ. ಸ್ವಯಂ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಸನಕ ಸನಂದಾದಿಗಳು ಹೋದಂತಹ ಸಂದರ್ಭದಲ್ಲಿ ದ್ವಾರಪಾಲಕರು ಹೇಳ್ತಾರೆ, ಅವರು ಒಳಗಡೆ ದೇವರು ಪೂಜೆ ಮಾಡ್ತಾ ಇದ್ದಾರೆ ಅಂತನ್ನುವ ಮಾತನ್ನ ಹೇಳಿದಾಗ ಈ ಸನಕ ಸನಂದಾದಿಗಳು ಆಶ್ಚರ್ಯಚಕಿತರಾದಂತೆ ಈ ವಿಷ್ಣುವನ್ನ ಸಕಲ ಜಗತ್ತುಗಳೇ ಪೂಜಿಸುತ್ತವೆ. ಹೀಗಿರುವಾಗ ಇವನು ಇನ್ಯಾರನ್ನು ಪೂಜಿಸಬೇಕಾಗಿದೆ ಅಂತ ಸ್ವಯಂ ವಿಷ್ಣುವನ್ನ ಕೇಳ್ತಾರೆ ಆ ಪ್ರಶ್ನೆಯನ್ನ. ಅವನು ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತಾನೆ ತನ್ನ ದೇವರನ್ನು. ಒಂದು ಕರ್ಣಿಕೆಯಲ್ಲಿ ಭಕ್ತರ ಪಾದಧೂಳಿ ಇದೆ, ಅದನ್ನ ಅರ್ಚಿಸ್ತಾ ಇದ್ದೇನೆ ಆತ ಅಂತನ್ನುವ ಮಾತು ಪುರಾಣದ ಮಾತು. ಇದೆಲ್ಲ ಕಟ್ಟುಕತೆ, ಸರಿಕತೆ ದಾಸರಿಗೆ ಹೇಳಲಿಕ್ಕೆ ಯೋಗ್ಯವಾದಂತಹ ಕಥೆಗಳು ಅಂತ ನಾವೆಲ್ಲ ಇಲ್ಲಿವರೆಗೆ ತೀರ್ಮಾನಕ್ಕೆ ಬಂದಿದ್ದೇವೆ. ನಾವೆಲ್ಲ ಅಂತ ಹೇಳಿದ್ದೇಕಂದ್ರೆ ನನ್ನನ್ನು ಸೇರಿಸ್ಕೊಂಡಿರೋರಿಗೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರ ವರ್ತನೆಯಿಂದ ನಮಗೆ ಗೊತ್ತಾಗ್ತದೆ ವಿಷ್ಣು ಹಾಳು ಮಾಡಿದ್ದು ಬಹಳ ಸರಿ ಅಂತ. ನಿಜಕ್ಕೂ ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಸ್ವಯಂ ನನ್ನ ವೈಯಕ್ತಿಕ ಅಭಿಪ್ರಾಯ ತೆಗೆದುಕೊಂಡ್ರೆ ಕೆಲವು ಒಳಗೂ ಹೊರಗೂ ಅತ್ಯಂತ ಸುಂದರವಾದ ವ್ಯಕ್ತಿಗಳ ಕೆಲವರ ಪರಿಚಯವಾಗ್ತಾ ಬರ್ತಾ ಇದೆ ನನಗೆ. ಅವ್ರನ್ನ ಪ್ರೀತಿಯಿಂದ ತಿಂದರೂ ಕೂಡ ಅಮೃತವೇ ಹೊರಗೆ ಬಂದಿದೆ ವಿನಃ ವಿಷ ಹೊರಗೆ ಬರ್ಲಿಕ್ಕಿಲ್ಲ, ರಕ್ತ ಕೂಡ ಹೊರಗೆ ಬರ್ಲಿಕ್ಕಿಲ್ಲ. ಅಂತಹ ಕೆಲವು ಅಪೂರ್ವ ವ್ಯಕ್ತಿಗಳ ಪರಿಚಯವಾಗ್ತಾ ಇದೆ. ಅವ್ರನ್ನು ಕಂಡಾಗ ಸನ್ಯಾಸಿಯಾದ ನಾನು ಕೂಡ ಏನೂ ಅಲ್ಲ, ಅವರಂತಹ ಮಹತ್ವಗಳು ನಾನು ಅಲ್ಲ ಅಂತನೋ ಒಂದು ಭಾವನೆಯನ್ನು ತಾಳುವಂತಹ ಮಟ್ಟಿನ ವ್ಯಕ್ತಿಗಳ ಪರಿಚಯ. ಅಪರೂಪದ ವ್ಯಕ್ತಿಗಳು ಸಿಗೋದಿಲ್ಲ ಹಾಗೆಲ್ಲ, ಅವರೆಲ್ಲ ಭಗವಂತನ ಕೃಪೆ ಆದ್ರೆ ಮಾತ್ರವೇ ಅಂತವರ ಒಂದು ಸಂಸರ್ಗ ಅಂತ ಇರತಕ್ಕಂಥದ್ದು ದೊರೆಯುತ್ತದೆ. ಅವರ ಒಂದು ಪರಿಚಯವಾದಂತಹ ನನಗೆ ಅನಿಸ್ತದೆ ಅವರಿಗೆ ನಮಸ್ಕಾರ ಮಾಡೋಣ ಅಂತ. ಅದಕ್ಕೋಸ್ಕರ ನಾನೇ ನಮಸ್ಕಾರ ಮಾಡ್ಕೊಂಡಿರ್ತೇನೆ. ನಿಮ್ಗೆ ನಮಸ್ಕಾರ ಮಾಡಿದ್ರೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಕೆಲವರೆಲ್ಲ ದೂರದ ಪ್ರದೇಶದವರು ಕೆಲವರು ಕೇಳ್ತಾರೆ, ಸ್ವಾಮೀಜಿ ನೀವ್ ಯಾತಕ್ಕೆ ನಮಸ್ಕಾರ ಮಾಡಬೇಕು? ನಾವು ನಮಸ್ಕಾರ ಮಾಡೋದು ಯಾತಕ್ಕೆ ಅಂದ್ರೆ ನಿಮ್ಮಲ್ಲಿ ಪರಮಾತ್ಮ ಇದ್ದಾನೆ, ನೀವೇ ಪರಮಾತ್ಮ ಸ್ವರೂಪರು ಅಂತ ನಾನು ನಿಮ್ಗೆ ನಮಸ್ಕಾರ ಮಾಡ್ತೀವಿ, ನೀವು ಆಶೀರ್ವಾದ ಮಾಡಬೇಕು ಹೀಗೆ. ಅದು ಬಿಟ್ಟು ನೀವು ಕೂಡ ಈ ಕೈ ಮುಗಿಕೆ ಇದ್ರಲ್ಲಿ ಯಾತಕ್ಕೆ ಅಂತ ಕೇಳಿ ನಾನು ಅದೇ ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು ಅಂತ ಅವ್ರಿಗೆ ಹೇಳಿದೆ. ಇದು ಒಂದು ವರ್ಣನೆ ಆಯ್ತಷ್ಟೇನೆ. ಆದರೆ ನಿಜವಾಗಿ ನೋಡಿದ್ರೆ ಯಾತಕ್ಕೆ ನಾವು ಕೈ ಮುಕ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಎಲ್ಲರೂ ಮಹಾನುಭಾವರು. ಯಾವ ವ್ಯಕ್ತಿ ಅವನ ರೂಪ ಹೇಗೆ ಬೇಕಾದ್ರೂ ಇರಬಹುದು, ಅವನ ಹೊರಗಡೆಯ ಸ್ಥಿತಿಗತಿ ಅಂತ ಹೇಳ್ತಕ್ಕಂಥದ್ದು ಹೇಗೆ ಬೇಕಾದ್ರೂ ಇರಬಹುದು. ಆದ್ರೆ ಅಂತರಂಗದಲ್ಲಿ ಅವನು ಇರ್ತಕ್ಕಂತಹ ರೀತಿ ನೋಡಿದ್ರೆ ನಾವು ಕೈ ಮುಗಿದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅಂಥವ್ರು ಯಾರು ಅಂತನ್ನೋದನ್ನು ಒಬ್ಬರಿಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡಿತ್ತು ಅಂತಂದ್ರೆ ನಮ್ಗೆ ನಷ್ಟ ಇಲ್ಲ. ಅಂತೂ ಆ ಸರಿಯಾದ ವ್ಯಕ್ತಿಯಲ್ಲಿ ಇರತಕ್ಕಂತಹ ದೇವರಿಗೆ ನಮ್ಮ ನಮಸ್ಕಾರ ತಲುಪುತ್ತದೆ ನೋಡಿ. ಆದ್ರಿಂದ ಕೈ ಮುಕ್ಕೊಂಡೇ ಇರುವುದು. ಯಾತಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ದರ್ಪ, ದಂಭ ಇವುಗಳೆಲ್ಲವನ್ನು ಕೂಡ ಹೋಗಲಾಡಿಸಿಕೊಂಡು ಮಗುವಿನಂತೆ ಸರಳ ಜೀವನವನ್ನು ನಡೆಸತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೋ ಸತ್ಯವಾಗಿ ಹೇಳ್ತೇನೆ, ಅವರು ಸಾಕ್ಷಾತ್ ಪರಮಾತ್ಮನೇ ಅಲ್ಲದೆ ಬೇರೆ ಯಾರೂ ಅಲ್ಲ. ಆದ್ರೆ ಪೇಪರ್ ಯಾವ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ, ಆದ್ರಿಂದ ಅವರು ಪರಮಾತ್ಮ ಅಂತ ಯಾರು ಗೊತ್ತಿಲ್ಲ ಅಷ್ಟೇ. ಆದ್ರೆ ಪರಮಾತ್ಮ ಮಟ್ಟದ ವ್ಯಕ್ತಿಗಳು, ಪರಮಾತ್ಮನಂತೆ ಇರತಕ್ಕ ಪರಮಾತ್ಮ ಸದೃಶರಾದಂಥ ವ್ಯಕ್ತಿಗಳು ಇವತ್ತಿಗೂ ಕೂಡ ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಇಲ್ಲಿ ಶ್ರೀರಾಮಕೃಷ್ಣರು ಆ ಕ್ಷಣಕ್ಕೆ ಒಂದಷ್ಟು ಭಜನೆ ಮಾಡಿದಂತಹ ವ್ಯಕ್ತಿಗಳ ಪಾಲ್ಧೋಡಿಯನ್ನೇ ಸ್ವೀಕರಿಸಬೇಕಾದ್ರೆ ಶ್ರೀರಾಮಕೃಷ್ಣರ ಭಾವದಲ್ಲಿ ಯಾವ ಒಂದು ದರ್ಶನವಾಗಿರಬೇಕು, ಯಾವುದನ್ನು ಕಂಡಿರಬೇಕು, ಅವರು ಸಾಕ್ಷಾತ್ ಪರಮಾತ್ಮನೇ ಆ ಭಕ್ತಾದಿಗಳ ರೂಪದಲ್ಲಿ ಸೇರಿಕೊಂಡು
ತನ್ನ ಭಜನೆಯನ್ನು ತಾನೇ ಮಾಡಿಕೊಂಡಿದ್ದಾನೆ ಅಂತನ್ನುವ ಒಂದು ಅನುಭವವೆಲ್ಲ ಅವರಿಗೆ ಆಗಿರುತ್ತದೆ ಅಂತ ಅರ್ಥ. ಅಪರಾರ ಕೊರಿಲೇ ಅಪರಾರ ಪೂಜಾ. ಪರಮಾತ್ಮ ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡ ಅಂತ ಒಂದು ಮಾತು ಬರುತ್ತದೆ. ಯಾವ ಭಕ್ತರ ಪೂಜೆ ಮಾಡಿದ್ರು ಕೂಡ, ಸ್ವಯಂ ಭಗವಂತನೇ ಮಾಡಿದ್ರು ಕೂಡ ಅವನು ತನ್ನ ಪೂಜೆಯನ್ನು ತಾನು ಮಾಡಿಕೊಂಡು. ಇನ್ನೊಂದು ಮಾತಿದೆ, ನಾವು ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ನಮಗೆ ನಾವು ನಮಸ್ಕಾರ ಮಾಡಿಕೊಂಡ ಹಾಗೆ. ಅದ್ವೈತ ದೃಷ್ಟಿಯನ್ನು ತೆಗೆದುಕೊಡ್ತು ಅಂತ ಹೇಳಿದ್ರೆ ಎಲ್ಲವೂ ಒಂದಿರಲಾಗಿ ಭೇದ ಅಂತ ಇರ್ತಕ್ಕಂಥದ್ದೇನಿದೆ. ಆದ್ರಿಂದ ಯಾರಿಗೆ ನಮಸ್ಕಾರ ಮಾಡಿದ್ರು ಕೂಡ ನಾವು ನಮಗೆ ನಮಸ್ಕಾರ ಮಾಡ್ಕೊಂಡಾಗಿ. ಹಾಗೇನೇನೆ ಯಾರಿಗಾದ್ರೂ ಒಂದು ಕಲ್ಲು ಹೊಡೆದ್ರೆ ನಮಗೆ ಹೊಡ್ಕೊಂಡಾಗಿ, ಯಾರಿಗಾದ್ರೂ ಬೈದ್ರು ಕೂಡ ನಮಗೆ ನಾವು ಬೈಕೊಂಡ ಹಾಗೆ. ಅದ್ವೈತ ಅಂದ್ರೆ ಹಾಗೂ ಅರ್ಥ ಮಾಡ್ಕೊಳ್ಬೇಕು, ಹೀಗೂ ಅರ್ಥ ಮಾಡ್ಕೊಳ್ಬೇಕು. ಆಗ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಂತಾಗ್ತದೆ. ಅಂತುವೇ ಇಲ್ಲಿ ಶ್ರೀರಾಮಕೃಷ್ಣರು ಮಾಡಿದಂತಹ ಒಂದು ಅವರ ವರ್ತನೆ ಅಂತ ಹೇಳ್ತಕ್ಕಂಥ ನಮಗೆ ತುಂಬಾ ಉದ್ಬೋಧಕವಾಗಿದೆ. ಈಗ ಗಂಟೆ ಸುಮಾರು ರಾತ್ರಿ 9:30 ಅಂದ್ರೆ ಈ ವಚನ ವೇದದಲ್ಲಿ ಸುರೇಂದ್ರ ಪರಮಹಂಸರಿಗೂ ಭಕ್ತರಿಗೂ ತೃಪ್ತಿಯಾಗುವಂತೆ ಊಟಕ್ಕೆ ಬಡಿಸಿದ. ಪರಮಹಂಸರು ಈಗ ದಕ್ಷಿಣೇಶ್ವರಕ್ಕೆ ತೆರಳಬೇಕಾಗಿದೆ. ಅವರು ಸುರೇಂದ್ರ ಉಳಿದ ಭಕ್ತರು ದೇವರ ಕೋಣೆಗೆ ಬಂದು ಭಗವತಿ ಅನ್ನಪೂರ್ಣೆಯ ಮುಂದೆ ನಿಂತುಕೊಂಡಿದ್ದಾರೆ. ಸುರೇಂದ್ರ ಶ್ರೀರಾಮಕೃಷ್ಣರಿಗೆ ಹೇಳ್ತಾನೆ, ಆದ್ರೆ ಈ ದಿನ ಭಗವತಿಯ ಸಂಬಂಧವಾಗಿ ಯಾರು ಹಾಡಲೇ ಇಲ್ಲವಲ್ಲ. ಶ್ರೀರಾಮಕೃಷ್ಣರು ದೇವಿಯ ಪ್ರತಿಮೆ ತೋರಿಸಿ ಹೇಳ್ತಾರೆ, ಆಹಾ, ದೇವಿಯ ಮನೆ ಎಷ್ಟು ಚೆನ್ನಾಗಿ ಶೋಭಿಸ್ತಾ ಇದೆ. ಭಗವತಿಯ ಪ್ರಭೆ ಇಡೀ ಅಂಗಳವನ್ನು ಬೆಳಗುತ್ತಾ ಇರುವಂತೆ ತೋರಿ ಬರ್ತಾ ಇದೆ. ಈ ವಿಧದ ದರ್ಶನ ಮನಸ್ಸಿಗೆ ಎಷ್ಟು ಆನಂದಕರವಾಗಿದೆ. ಭೋಗೇಚ್ಛೆ, ಶೋಕ ಇವೆಲ್ಲ ಸುಮ್ಮನೆ ಕಮ್ಮಿ ಕೀಳುತ್ತವೆ ಅಂತಂದ್ರು. ಈ ಸುರೇಂದ್ರ ಆಡಿದಂತಹ ಮಾತಿಗೆ ಇವರು ಕೊಟ್ಟಂತ ಉತ್ತರಕ್ಕೂ ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡ್ಬೇಕು, ಏನು ಸಂಬಂಧ ಅಂತ. ಸುರೇಂದ್ರ ಹೇಳಿದ, ಇವತ್ತು ದೇವಿಯ ಸಂಬಂಧವಾದ ಹಾಡುಗಳನ್ನು ಹೇಳಿದ್ವಲ್ಲ, ಕೇವಲ ಕೃಷ್ಣ ಸಂಬಂಧವಾದ ಹಾಡನ್ನು ಹೇಳಿದಂತಾಯ್ತಲ್ಲ ಅಂತ ಹೇಳಿದ್ದಕ್ಕೆ ಶ್ರೀರಾಮಕೃಷ್ಣ ದೇವಿಯ ಪ್ರತಿಮೆಯನ್ನು ತೋರಿಸಿ ಏನು ಹೇಳ್ತಾ ಇದ್ದಾರೆ, ಆಹಾ, ದೇವಿಯ ಮನೆ ಎಷ್ಟು ಚೆನ್ನಾಗಿ ಶೋಭಿಸ್ತಾ ಇದೆ. ಭಗವತಿಯ ಪ್ರಭೆ ಇಡೀ ಅಂಗಳವನ್ನು ಬೆಳಗುತ್ತಿರುವಂತೆ ತೋರಿ ಬರ್ತಾ ಇದೆ. ಈ ವಿಧದ ದರ್ಶನ ಮನಸ್ಸಿಗೆ ಎಷ್ಟು ಆನಂದಕರವಾಗಿದೆ. ಭೋಗೇಚ್ಛೆ, ಶೋಕ ಅಂತ ಹೇಳ್ತಕ್ಕಂಥದ್ದೆಲ್ಲ ಸುಮ್ಮನೆ ಕಮ್ಮಿ ಕೇಳ್ತಾ ಇದೆ. ಈ ಒಂದು ವಾಕ್ಯ ಪುಂಜಗಳನ್ನು ನಾವು ವಿಶೇಷವಾಗಿ ಭಾವಿಸಬೇಕು. ಒಂದನೇದಾಗಿ ಇಡೀ ವಾಕ್ಯಪುಂಜ ಅಂತ ಹೇಳ್ತಕ್ಕಂಥದ್ದು ಆ ಜಗನ್ಮಾತೆಯ ಸ್ತೋತ್ರವೇ. ಅದನ್ನ ಶ್ಲೋಕ ರೂಪದಲ್ಲಿ ಹೇಳಿಲ್ಲ, ಅಥವಾ ಸಂಸ್ಕೃತದಲ್ಲಿ ಹೇಳಿಲ್ಲ, ಅಥವಾ ಯಾವುದೋ ಒಂದು ಕವನ ರೂಪ ಮಾಡ್ಕೊಂಡು ಹೇಳಿಲ್ಲ, ಅಷ್ಟೇನೆ. ನೇರವಾಗಿ ಆ ಜಗನ್ಮಾತೆಯ ವರ್ಣನೆಯನ್ನು ಮಾಡಿದ್ದಾರೆ ಶ್ರೀರಾಮಕೃಷ್ಣ. ದೇವಿಯ ಮನೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಶೋಭಿಸ್ತಾ ಇದೆ ಅಂತ ಹೇಳಿದ್ರೆ ದೇವಿಗೆ ಸಂತೋಷ ಆಗೋದಿಲ್ವೇ? ಆಹಾ, ನೀವು ಭಕ್ತರು ಎಷ್ಟು ಶಿಸ್ತಿನಿಂದ ಭಕ್ತಿಯಿಂದ ಕುಳಿತಿದ್ದೀರಿ ಅಂತ ನಾನು ಹೇಳಿದ್ರೆ, ಅಲ್ಲ ಹೇಳಿದ್ದೇನೆ ಅಂತ ಇಟ್ಕೊಳ್ಳಿ, ನಿಮಗೆ ತಕ್ಷಣ ಸಂತೋಷ ಆಗೋದಿಲ್ವೇ? ಸ್ತೋತ್ರ ಅಂದ್ರೆ ಇನ್ನೇನು ನೋಡಿ, ಎಷ್ಟು ಅದ್ಭುತವಾಗಿ ನೇರವಾಗಿ ಹೇಳಿದ್ರು. ಅಯ್ಯೋ, ಕಾಳಿ ಬೇರೆ ಕೃಷ್ಣ ಬೇರೆ ಅಲ್ಲ ಕಣೋ ಅಂತ ತತ್ವ ಹೇಳಕ್ಕೆ ಹೋಗ್ಲಿಲ್ಲ ಶ್ರೀರಾಮಕೃಷ್ಣರು. ನೇರವಾಗಿ ಆ ಜಗನ್ಮಾತೆಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಭಗವತಿಯ ಪ್ರಭೆ ಇಡೀ ಅಂಗಳವನ್ನ ಬೆಳಗುತ್ತಿರುವಂತೆ ತೋರಿ ಬರ್ತಾ ಇದೆ. ಇನ್ನೊಂದು ಸ್ತೋತ್ರ ಇದೆ. ಈ ವಿಧದ ದರ್ಶನ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿಗೆ ಎಷ್ಟು ಆನಂದಕರವಾಗಿದೆ. ಹೇ ಜಗನ್ಮಾತೆ, ನೀನು ಆನಂದವನ್ನು ಕೊಟ್ಟಿದ್ದೀಯಾ. ಭೋಗೇಚ್ಛೆ, ಶೋಕ ಅಂತ ಹೇಳ್ತಕ್ಕಂಥದ್ದು ಇವೆಲ್ಲ ಸುಮ್ಮನೆ ಕಂಬಿ ಕೀಳುತ್ತವೆ. ಇದು ಇನ್ನೊಂದು ಹೆಗ್ಗಳಿಕೆಯ ಹೊಗಳಿಕೆ ಆಯ್ತಲ್ಲ, ಒಂದರ್ಥ. ಎರಡನೇ ಅರ್ಥ ನಾನು ಆಗ್ಲೇ ಹೇಳಿದ ಹಾಗೆ ಪರ್ಯಾಯವಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಯಾವ ಕೃಷ್ಣನನ್ನ ನಾವು ಸ್ತುತಿ ಮಾಡಿದರೂ ಕೂಡ ಈ ಅನ್ನಪೂರ್ಣೆ ಅಂತ ಹೇಳ್ತಕ್ಕಂಥವಳು ಸಂತುಷ್ಟಲಾಗೋದಕ್ಕೇನು ತೊಂದರೆ ಇಲ್ಲ. ಈ ಕೃಷ್ಣನೇ ಆ ಕೃಷ್ಣೇ, ಈ ಶಿವೆಯೇ ಆ ಶಿವ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಭೇದವೇ ಇಲ್ಲ. ತ್ರಿಮೂರ್ತಿಗಳು, ಮೂರು ತಲೆ ಒಂದೇ ಶರೀರ, ದತ್ತಾತ್ರೇಯ. ನಮ್ಮ ಮಂಕು ಬುದ್ಧಿಗೆ ಅರ್ಥಪಡಿಸುವುದಕ್ಕೋಸ್ಕರ ಭಗವಂತ ಬಹಳಷ್ಟು ಕಷ್ಟಪಟ್ಟಿದ್ದಾನೆ. ಮೂರು ತಲೆಯನ್ನು ಸೇರಿಸಿಕೊಂಡು ಒಂದೇ ಶರೀರವನ್ನು ಇಟ್ಟುಕೊಂಡು ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರರು ನಾವು ಬೇರಲ್ಲ
ಅಂತನ್ನೋದನ್ನು ತೋರಿಸಿದ್ರು ಕೂಡ ಈ ಪುರಾಣಗಳನ್ನು ಮಾಡಿ ಹಾಕಿ ದೊಡ್ಡ ಪುರಾಣ ನಮ್ದೇ ಬೇರೆನೆ ಅಂತ, ನೀವೇ ಬೇರೆ ನಾವೇ ಬೇರೆ ಹೀಗೆ ಹೇಳಿ ನಾವು ತೆರೆಯೋದಕ್ಕೆ ಸಾಧ್ಯ ಆಗ್ಬಿಟ್ಟಿದೆ. ಆದರೆ ಭಕ್ತಿಯಲ್ಲಿ ನಾವು ಮುಂದುವರಿದಂತೆ, ಶ್ರೀರಾಮಕೃಷ್ಣ ಹೇಳಿದಂತೆ ಭಕ್ತಿ ನಾವು ಮುಂದುವರಿದಂತೆ ಇಂತಹ ಭೇದಗಳೆಲ್ಲ ತೊಲಗುತ್ತವೆ. ಬಳಿಕ ಮಾಸ್ಟರ್ ಮಹರ್ಷಿ ಬರಿತಾನೆ ಶ್ರೀರಾಮಕೃಷ್ಣ ಹೇಳಿದ ವಾಕ್ಯವನ್ನ, ಆಧುನಿಕ ಬ್ರಹ್ಮಜ್ಞಾನಿಗಳು ಅಚಲಘನ ಅಂತ ಹಾಡ್ತಾ ಇದ್ದಾರೆ, ಆದ್ರೆ ಅದು ನನಗೆ ನೀರಸವಾಗಿ ತೋರ್ತದೆ. ಆ ರೀತಿಯಾಗಿ ಹಾಡ್ತಕ್ಕಂಥವರಿಗೆ ಸಕ್ಕರೆಯ ಪಾನಕ ದೊರೆತೇ ಇಲ್ಲ ಅಂತ ಕಾಣ್ತದೆ. ಜೋನಿ ಬೆಲ್ಲದ ಪಾನಕದಲ್ಲೇ ತೃಪ್ತರಾಗಿ ಬಿಟ್ರೆ ಅವರಿಗೆ ಸಕ್ಕರೆ ಪಾನಕದ ಇಚ್ಛೆ ಆಗುವುದಾದ್ರೂ ಹೇಗೆ? ಹಾಗೆ ನೋಡಿ, ಈ ವಿಗ್ರಹವನ್ನು ನೋಡ್ತಾ ನೋಡ್ತಾ ನಿಮ್ಗೆ ಎಷ್ಟು ಆನಂದವಾಗ್ತದೆ. ಆದ್ರೆ ಯಾರು ನಿರಾಕಾರ ಅನ್ನುತ್ತಾರೋ ಅವರಿಗೆ ಇಂಥ ಆನಂದ ಏನು ದೊರಕುವುದೇ ಇಲ್ಲ. ಆಕಾರವೇ ಇಲ್ಲ ನೋಡಿ, ಅವ್ರಿಗೆ ಮೂರ್ತಿಯೂ ಇಲ್ಲ, ಪೂಜೆಯೂ ಇಲ್ಲ, ಪ್ರಸಾದವೂ ಇಲ್ಲ. ಅವ್ರಿಗೆ ಒಳಗೂ ಆನಂದವಿಲ್ಲ, ಹೊರಗೂ ಆನಂದವಿಲ್ಲ ಅಂತ ಹೇಳ್ತಕ್ಕಂಥ ಮಾತು. ಆದ್ರೆ ಇಲ್ಲಿ ನಾವು ದಾರಿ ತಪ್ಪಾರ್ದು ನಿರಾಕಾರ ಅಂತ ಸುಮ್ಮನೆ ಬಾಯಲ್ಲಿ ಪಡ್ಕೊಳ್ತಕ್ಕಂಥವರಿಗೆ ಒಳಗಡೆಯೂ ಆನಂದ ಇಲ್ಲ, ಹೊರಗಡೆಯೂ ಆನಂದ ಇಲ್ಲ. ಅದು ನಿರಾಕಾರದ ಅನುಭವ ಯಾರಿಗೆ ಆಗಿರ್ತದೋ ಅವ್ರಿಗೆ ಒಳಗೂ ಆನಂದ, ಹೊರಗೂ ಆನಂದ ಇರ್ತದೆ. ಅನುಭವ ಬೇರೆ, ಅನ್ನೋದು ಬೇರೆ. ಯಾರು ಬೇಕಾದ್ರೂ ಅನುಭವ ಅನುಸರಿಸಿದವರಿಗೆ ಮಾತ್ರ ಅನುಭವ, ಸಾಧನೆಯನ್ನ ಅನುಸರಿಸಿದವರಿಗೆ ಮಾತ್ರ ಅನುಭವ. ಬಾಕಿ ಉಳಿದವರಿಗೆ ಅನ್ನುವ ಭವ ಅಂದ್ರೆ ಸಂಸಾರ, ಹುಟ್ಟೋದು ಒಂದಷ್ಟು, ಅನ್ನೋದು ಹೋಗೋದು, ಮತ್ತೆ ಪುನಃ ಹುಟ್ಟೋದು, ಇಷ್ಟೇ. ಈಗ ಶ್ರೀರಾಮಕೃಷ್ಣ ಭಗವತಿಯ ಸಂಬಂಧವಾಗಿ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ಹೇ ಆನಂದಮಯಿ, ನನ್ನನ್ನ ನಿರಾನಂದಗೊಳಿಸದಿರು ಅಂತ. ಹೇ ಆನಂದಮಯ ನಿರಾನಂದ ಗಯದಿರು. ಹೇ ಆನಂದಮಯ ನಿರಾನಂದ ಗಯದಿರು. ನಿನ್ನ ಪಾದವನುಳಿದು ಅನ್ಯದಾವುದನು, ನಿನ್ನ ಪಾದವನುಳಿದು ಅನ್ಯದಾವುದನು, ಎನ್ನಯ ಮನವು ಕಾಣದು ತಾಯಿ. ಮೃತ್ಯುವು ಬಂದಿಲ್ಲಿ ಸಿಡಿಗುಟ್ಟುತ್ತೀಹನು, ಮೃತ್ಯುವು ಬಂದಿಲ್ಲಿ ಸಿಡಿಗುಟ್ಟುತ್ತೀಹನು. ತಪ್ಪೆನ್ನದೇನೋ ಅರಿಯೇನು ನಾನು. ಹೇ ಆನಂದಮಯನಿಯನ್ನ ನಿರಾನಂದ ಗಯದಿರು. ಹೇ ಆನಂದಮಯನಿಯನ್ನ ನಿರಾನಂದ ಗಯದಿರು. ಭವಾನಿಯನ್ನುತ ಭವವ ದಾಟುವೆ, ಭವಾನಿಯನ್ನುತ ಭವವ ದಾಟುವೆ ಎನ್ನುವ ಆಸೆಯು ಇದ್ದಿತು ಮನದಿ. ತುಂಬಿದ ಕಡಲೋಳು ಮುಳುಗಿಪೆ ಎಂಬುದ, ತುಂಬಿದ ಕಡಲೋಳು ಮುಳುಗಿಪೆ ಎಂಬುದ ಕಂಡವನಲ್ಲ ನಾ ಕನಸಿನಲೋ. ಹೇ ಆನಂದಮಯನಿಯನ್ನ ನಿರಾನಂದ ಗಯದಿರು. ಹೇ ಆನಂದ
ಶ್ರೀ ದುರ್ಗಾ ನಾಮವನೆಚ್ಚಿ ಹಗಲಿರುಳು ಶ್ರೀ ದುರ್ಗಾ ನಾಮವನೆಚ್ಚಿ ತೇಲುತ್ತಲಿದ್ದರು ತಪ್ಪದಿ ದುಃಖವು ಈ ಬಾರಿ ನಾನಿಲ್ಲಿ ಮುಳುಗಿದರಂತು ಈ ಬಾರಿ ನಾನಿಲ್ಲಿ ಮುಳುಗಿದರಂತು ಜಪಿತರು ಇನ್ನಾರು ನಿನ್ನಯ ನಾಮವ ಹೇ ಆನಂದಮಯೇ ನೀಯನ್ನ ನಿರಾನಂದ ಗಯದಿರೋ ಹೇ ಆನಂದಮಯೇ ನೀಯನ್ನ ನಿರಾನಂದ ಗಯದಿರೋ ಹೇ ಶ್ರೀರಾಮಕೃಷ್ಣರು ಜಗನ್ಮಾತೆಯನ್ನು ಕೂಡ ಆ ರೂಪದಿಂದಲೂ ಕೂಡ ತೃಪ್ತಿಪಡಿಸೋಣ ಅಂತನ್ನುವ ಉದ್ದೇಶದಿಂದ ದೇವರು ಒಂದೇ ಆದರೂ ಕೂಡ ಬೇರೆ ಬೇರೆ ರೂಪ ತೆರೆದಾಗ ಆಯಾ ರೂಪದಿಂದಲೇನೇ ಅವನಿಗೆ ಸಂತೃಪ್ತಿಯನ್ನು ಕೊಡೋಣ, ಅವನನ್ನು ಸಂತೃಪ್ತನಾಗಿಸೋಣ ಅಂತನ್ನುವ ಒಂದು ಔದಾರ್ಯದಿಂದ ಈ ಹಾಡನ್ನು ಕೂಡ ಹಾಡಿಬಿಟ್ಟು ದೇವಿಗೆ ಸಂಬಂಧಪಟ್ಟಂತ ಹಾಡು. ಆದರೆ ಅವಳು ಆನಂದ ಸ್ವರೂಪಿಣಿ ಆದಂತಹ ಜಗನ್ಮಾತೆಯನ್ನ ಸಮೀಪಿಸಿ ಪ್ರಾರ್ಥಿಸಿ ನಮ್ಗೇನ್ ಸಿಗ್ಬೇಕು? ಪ್ರತಿಯಾಗಿ ನೈವೇದ್ಯ ಮಾಡಿ ಪ್ರಸಾದ ಅರ್ಧ ಕಡಿ ಕಾಯಿ ಅಥವಾ ಬೇರೆ ಯಾವ್ದಾದ್ರು ಪ್ರಸಾದ ನೈವೇದ್ಯ ಮಾಡಿ ಅದು ಸಿಕ್ಕಿದ್ರೆ ಸಾಕ? ಅಷ್ಟೇ ಸಾಕು ಅಂತ ನಮ್ಮಲ್ಲಿ ಎಷ್ಟೋ ಜನ ಬಿಡುವರು. ಶ್ರೀರಾಮಕೃಷ್ಣ ಅಷ್ಟು ತೃಪ್ತರಾಗ್ತಕ್ಕಂಥವರಲ್ಲ. ನೀನು ಆನಂದಮಯಿ, ನಿನ್ನ ಆನಂದವನ್ನು ಕೊಡು ನನಗೆ. ಒಂದು ವೇಳೆ ಕೊಡದೆ ಇದ್ರೆ ನೋಡ್ಕೋ, ನಾನು ಈ ಜಗತ್ತಿನಿಂದ ಹೊರಟು ಹೋದ ಮೇಲೆ ನಿನ್ನ ಹೆಸರನ್ನ ಯಾರು ಜಪಿಸೋದೇ ಇಲ್ಲ. ಅದಕ್ಕೆ ನಿನಗಾಗಿ ಹತ್ತು ಕರೆದು ಹೋಗಿ ಕರೆದು ಕೊನೆಗೂ ಸುಮ್ಮನೆ ಪ್ರಾಣ ಬಿಟ್ಟನೆ ವಿನಃ ಅವನಿಗೆ ಏನು ಆನಂದ ಸಿಗಲಿಲ್ಲ ಅಂತ ಜನ ತಿಳ್ಕೊಂಡು ನಿನ್ನ ಸ್ಮರಣೆ ಮಾಡೋಕೆ ಯಾರು ಬರೋದಿಲ್ಲ. ನಿನ್ನ ಸ್ಮರಣೆ ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಿದ್ರೆ ನನಗೆ ಆನಂದ ಕೊಡು. ನಾನು ನಗ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ. ಅದನ್ನು ನೋಡಿ ಜನ ಎಲ್ಲ ಒಪ್ಕೊಳ್ತಾರೆ, ಆಹಾ ನಿಜ, ದೇವರಿದ್ದಾನೆ, ದೇವಿ ಇದ್ದಾಳೆ, ಆನಂದ ಕೊಡ್ತಾಳೆ, ತೃಪ್ತಿ ಕೊಡ್ತಾಳೆ, ಶಾಂತಿ ಕೊಡ್ತಾಳೆ, ಸಮಾಧಾನ ಕೊಡ್ತಾಳೆ, ಇದ್ದಾಳೆ ಅಂತನ್ನುವ ಒಂದು ವಿಶ್ವಾಸ ಅವಳಿಗೆ ಬರುತ್ತೆ, ಜನರಿಗೆ ಬರುತ್ತೆ, ನಿನ್ನ ಮಾನ ಉಳಿಯುತ್ತೆ. ಆದ್ರಿಂದ ಆನಂದ ಕೊಡು, ನನ್ನನ್ನು ನಿರಾನಂದ ಒಳಿಸದಿರು ಎಂತ ಅದ್ಭುತವಾದ ಪ್ರಾರ್ಥನೆಗಳ ದೇವರನ್ನ ಕೇಳ್ಕೊಳ್ಬೇಕು. ಅವಳ ಪ್ರೇಮವನ್ನು ಕೊಡು, ಏನಮ್ಮ ನಿನ್ನ ಆನಂದವನ್ನು ಕೊಡು, ನಿನ್ನ ಭಕ್ತಿಯನ್ನು ಕೊಡು. ಬಾಕಿ ಉಳಿದದ್ದೆಲ್ಲ ತನ್ನಷ್ಟಕ್ಕೆ ಬರ್ತದೆ. ರಾಜನ ಸ್ನೇಹ ದೊರೆಯಿತು ಅಂತ ಹೇಳಿದ್ರೆ ಬಾಕಿ ಉಳಿದವ್ರನ್ನೆಲ್ಲ ಕೇಳ್ಬೇಕೇನೋ, ಅವ್ರನ್ನ ಆ ರಾಜನ ಕೇಳ್ಬೇಕೇನೋ, ಸುಮ್ಮನೆ ಅವನೇ ಕೊಡ್ತಾ ಇರ್ತಾನೆ. ಪ್ರೇಮ ಸಂಪಾದನೆ ಮಾಡಿಕೊಡ್ತಕ್ಕಂಥ, ಆನಂದ ಸಂಪಾದನೆ ಮಾಡಿಕೊಡ್ತಕ್ಕಂಥ ಇದು ಬಹಳ ಮುಖ್ಯವಾದದ್ದು ಅಂತನ್ನುವ ಅರ್ಥದ ಹಾಡನ್ನು ಹಾಡಿ ನಮಗೆ ಒಂದು ಬೋಧೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಉಪನ್ಯಾಸವನ್ನು ಮುಗಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.